ಸಾದರ ಪ್ರಣಾಮಗಳು. ಶುಭ ಸಂಜೆಯ ಶುಭಾಶಯಗಳು. ಬೆಳಗ್ಗೆ ಸೂರ್ಯ ಉದಯಿಸುವಂತೆ ಸಂಜೆ ಅಸ್ತಮಿಸುತ್ತಾನೆ. ದಿನದ ಕೊನೆಯನ್ನು ಸಂಜೆ ಸೂಚಿಸುತ್ತದೆ. ಆದರೆ ಈ ಶುಭ ಸಂಜೆಯಲ್ಲಿ ನಮ್ಮೆಲ್ಲರ ಸಂಭ್ರಮದ ಆರಂಭವಾಗಿದೆ. ಇಂದು ನಿಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾದ ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲ ವಿಕಾಸ ಕೇಂದ್ರದ 2025-26ನೇ ಸಾಲಿನ 32ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಈ ಸುಂದರ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಆಗಮಿಸಿರುವ ಎಲ್ಲರಿಗೂ ನಲ್ಮೆಯ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಮಹೋದಯರಾದ ಶ್ರೀ ಎ ರಾಜಮಣಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮಂಗಳೂರು, ಇವರನ್ನು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ ನಾಗರಾಜ್ ಭಟ್ ಹಾಗೂ ಸಂಸ್ಥೆಯ ಖಜಾಂಚಿಗಳಾದ ಶ್ರೀಯುತ ವಿನೋದ್ ಶೆಣೈ ಮತ್ತು ಶಾಲಾ ಮುಖ್ಯಸ್ಥರಾದ ಶ್ರೀಮತಿ ಸುಪ್ರೀತಾ ತನೋಜ್ರವರು ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಪ್ರಾರ್ಥನೆ ಎಂದರೆ ದೇವರ ಹಾಡು ಮಾತ್ರವಲ್ಲ, ದೇವರೊಂದಿಗಿನ ನಮ್ಮ ಆಂತರಿಕ ಸಂಭಾಷಣೆ. ಶುಭವನ್ನು ನೀಡೆಂದು ದೇವರಲ್ಲಿ ಬೇಡುವ ಬೇಡಿಕೆ. ಯಾವುದೇ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯೇ ಶುಭಾರಂಭ. ಪ್ರಥಮ ವಂದನ ಗೌರಿ ನಂದನ, ಹೇ ಶಿವನಂದನ ಪಾಹಿ ಗಜಾನನ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಘ್ನ ವಿನಾಶಕನಾದ ಗಣೇಶನನ್ನು ಪ್ರಾರ್ಥನಾ ಗೀತೆಯ ಮೂಲಕ ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ದಯಮಾಡಿ ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ಪಾಲಯ ಪಾಲಯ ಪಾರ್ವತಿ ತನಯ ಪಾಕ್ಷಾಂ ಕುಶಧರ ಜಿಯಾಂ ಜಯ. ಪಾಲಯ ಪಾಲಯ ಪಾರ್ವತಿ ತನಯ ಪಾಕ್ಷಾಂ ಕುಶಧರ ಜಿಯಾಂ ಜಯ. ಪಾಲಯ ಪಾಲಯ ಪಾರ್ವತಿ ತನಯ. ಪುರ ಹರ ಹರ ಸುತ್ತ ಸ್ಮರಿಸುವೆ ನಿನ್ನನು. ಪುರ ಹರ ಹರ ಸುತ್ತ ಸ್ಮರಿಸುವೆ ನಿನ್ನನು.
ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ವಿದ್ಯಾರ್ಥಿನಿಯರಾದ ಕುಮಾರಿ ದೀಕ್ಷಿತಾ ಮತ್ತು ಕುಮಾರಿ ಅನುಷಾ ಭಟ್ ಇವರಿಗೆ ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ತರಬೇತುಗೊಳಿಸಿದ ಶಿಕ್ಷಕಿ ಶ್ರೀಮತಿ ಶೋಭಾರವರಿಗೂ ವಂದನೆಗಳು. ತಬಲ ವಾದಕರಾಗಿ ಸಹಕರಿಸಿದ ಶ್ರೀಮತಿ ಶ್ರೀಲತಾ ಪ್ರಭು ಇವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ. ದೀಪವು ಕಷ್ಟ ಕಾರ್ಪಣ್ಯಗಳೆಂಬ ಕತ್ತಲನ್ನು ಹೋಗಲಾಡಿಸುವ ಪರಬ್ರಹ್ಮ ಸ್ವರೂಪಿಯಾಗಿದೆ. ಭವಿಷ್ಯದ ಹೊಸ ಭರವಸೆಯ ಪ್ರತೀಕ ದೀಪದ ಬೆಳಕು. ಕತ್ತಲೆ ಎಂಬ ದುಗುಡ ಕರಗಿ ಬೆಳಕೆಂಬ ಸಂತಸವು ಅರಳಲಿ, ಎಲ್ಲರ ಬದುಕಲಿ ಎಂದು ಹಾರೈಸುತ್ತಾ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಮುಖ್ಯ ಅತಿಥಿಗಳಲ್ಲಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸುತ್ತೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. शुभं कुरु त्वं कल्याणम् आरोग्यं धनसम्पदः. ಅತಿಥಿ ದೇವೋಭವ ಎನ್ನುವುದು ನಮ್ಮ ಸಂಸ್ಕೃತಿಯ ಪ್ರತೀಕ. ಬಂದ ಅತಿಥಿಗಳನ್ನು ಮತ್ತು ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದೀಗ ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಜಯಶ್ರೀ. ಮುಂಜಾನೆಯ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ಹಾಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಎ ರಾಜಮಣಿ, ಉಪಮಹಾಪ್ರಬಂಧಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮಂಗಳೂರು. ಶ್ರೀಯುತರು ಕಳೆದ 25 ವರ್ಷಗಳಿಂದ ಯೂನಿಯನ್ ಬ್ಯಾಂಕಿನ ವಲಯ ಕಚೇರಿಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಬ್ಯಾಂಕನ್ನು ಮುನ್ನಡೆಸುತ್ತಿದ್ದಾರೆ. ತುಂಬ ದೊಡ್ಡ ಜವಾಬ್ದಾರಿ, ಬಿಡುವಿಲ್ಲದೆ ನಡೆಯುವ ಹಲವು ಮೀಟಿಂಗ್ಗಳು, ಅದರ ಮಧ್ಯದಲ್ಲೂ ನಮ್ಮ ಕೋರಿಕೆಯನ್ನು ಮನ್ನಿಸಿ ಇಲ್ಲಿಗೆ ಬಂದಿರುತ್ತಾರೆ. ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿಯ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ ನಾಗರಾಜ್ ಭಟ್ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಸುಪ್ರೀತಾ ತನೂಜ್ರವರನ್ನು ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿಯ ಹಿರಿಯ ವಿಶ್ವಸ್ತರು ಹಾಗೂ ಖಜಾಂಚಿಗಳಾದ ಶ್ರೀಯುತ ವಿನೋದ್ ಶೆಣೈರವರಿಗೂ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಎಲ್ಲ ವಿಶ್ವಸ್ತರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ತಮ್ಮ ನಿವೃತ್ತ ಜೀವನದ ಸಮಯವನ್ನು ನಮ್ಮೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಕರಿಗೂ ಗೌರವಪೂರ್ವಕ ಸ್ವಾಗತ ಬಯಸುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಮಕ್ಕಳ ಪೋಷಕರನ್ನು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು. ಅವರೆಲ್ಲರಿಗೂ
ಶಾಲೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಪ್ರತಿನಿಧಿಗಳಿಗೂ, ಪೊಲೀಸ್ ಅಧಿಕಾರಿಗಳಿಗೂ, ಇಲ್ಲಿ ನೆರೆದಿರುವ ಮಾತೆಯರಿಗೂ ಮಹನೀಯರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರಿಗೂ, ಆಡಳಿತಾಧಿಕಾರಿಗಳಿಗೂ ಹಾಗೂ ಶಿಕ್ಷಕೇತರ ವರ್ಗದವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಪ್ರತಿಯೊಬ್ಬರನ್ನು ಸ್ವಾಗತಿಸಿರುವ ಶ್ರೀಮತಿ ಜಯಶ್ರೀ ಅವರಿಗೆ ಧನ್ಯವಾದಗಳು. ಈಗ ಸೇವಾ ಭಾರತಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ ನಾಗರಾಜ್ ಭಟ್ ಇವರಿಂದ ಪ್ರಾಸ್ತಾವಿಕ ಭಾಷಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರುವ ಶ್ರೀ ಎ ರಾಜಾಮಣಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಝೋನಲ್ ಆಫೀಸ್, ಮುಖ್ಯವಾಗಿ ಬರಬೇಕಾಗಿದ್ದಂತಹ ನಮ್ಮ ವಲಯ ಅಧಿಕಾರಿಗಳಾದ ರಾಜೇಂದ್ರ ಕುಮಾರ್, ಹಲವು ಮೀಟಿಂಗ್ಸ್ ತದನಿಮಿತ್ತ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೂ ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾನು ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಚೇತನ ಬಾಲ ವಿಕಾಸ ಕೇಂದ್ರದ ಮುಖ್ಯಸ್ಥೆ ಅವರನ್ನು ಕೂಡ ಸುಪ್ರೀತ್ ಅವರನ್ನು ಕೂಡ ನಾನು ಈ ಒಂದು ಶುಭ ಗಳಿಗೆಯಲ್ಲಿ ನಾನು ವಂದಿಸುತ್ತೇನೆ. ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇದರ ಅಂಗಸಂಸ್ಥೆಗಳಲ್ಲಿ ಒಂದು ಚೇತನ ಬಾಲ ವಿಕಾಸ ಕೇಂದ್ರ. ಈ ವಿಶೇಷ ಶಾಲೆ ಕಳೆದ 32 ವರ್ಷಗಳಿಂದ ವಿಶೇಷ ಚೇತನ ಮಕ್ಕಳ ಸೇವೆಯಲ್ಲಿ ನಿರತವಾಗಿ ಈವರೆಗೆ ಸುಮಾರು 2000ಕ್ಕಿಂತ ಅಧಿಕ ವಿಶೇಷ ಚೇತನರ ಕುಟುಂಬಗಳು ಸದುಪಯೋಗ ಪಡೆಯುವಂತಾಗಿದೆ. ಈ ವಿಶೇಷ ಶಾಲೆಯ ಪ್ರತಿ ಮಗುವು ಒಂದು ವಿಶೇಷ. ಅವರೊಳಗೆ ಪ್ರತಿಭೆ, ಅವರ ಕನಸು, ಅವರ ಬದುಕಿನ ಹಾದಿ ಎಲ್ಲವೂ ಅಸಾಧಾರಣ. ಅವರ ಕಣ್ಣುಗಳಲ್ಲಿ ಕಾಣುವುದು ನಂಬಿಕೆ ಮತ್ತು ಮಾತುಗಳಲ್ಲಿ ಕೇಳುವುದು ಧೈರ್ಯ. ಸಮಾಜದ ಮುಖ್ಯವಾಹಿನಿಯಿಂದ ನಾವು ಬೇರೆಯಲ್ಲ, ನಮ್ಮಲ್ಲಿಯೂ ಅಸಾಮಾನ್ಯ ಶಕ್ತಿಗಳಿವೆ, ಅನಂತ ಪ್ರತಿಭೆಗಳಿವೆ ಎಂಬುದನ್ನು ಮುಂದೆ ಇದೇ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಮಕ್ಕಳು ನೀಡುವ ಪ್ರದರ್ಶನದಲ್ಲಿ ನಮಗೆಲ್ಲ ಅರಿವಾಗಲಿದೆ. ನಮ್ಮ ಈ ಮಕ್ಕಳ ಸಾಧನೆ, ಅವರ ನಗುಮುಖ, ಅವರ ಆತ್ಮವಿಶ್ವಾಸ ಎಲ್ಲವನ್ನು ನಾವು ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಿದರೆ ಪ್ರದರ್ಶನ ತೋರಿದ ಹೆಚ್ಚಿನ ಮಗು ಆನಂದ ಹಾಗೂ ಹೆಮ್ಮೆ ಪಡುತ್ತದೆ. ಇದಕ್ಕೆ ಈ ಒಂದು ವಿಶೇಷವಾದ ಒಂದು ದಿವಸ ನಮಗೆ ಈ ಸಂಜೆ ನಮ್ಮ ವಿಶೇಷ ಶಿಕ್ಷಕರು ಈ ಮಕ್ಕಳ ದಾರಿದೀಪ. ಇವರೊಂದಿಗೆ ಶಿಕ್ಷಕೇತರ ಸಿಬ್ಬಂದಿಗಳು, ಆಯಾಗಳು ಪ್ರೀತಿಯಿಂದ ನಿರ್ವಹಿಸುವ ಈ ಮಕ್ಕಳ ಆರೈಕೆ ಹಾಗೂ ಮಾರ್ಗದರ್ಶನದೊಂದಿಗೆ ಮಕ್ಕಳು ನಮ್ಮ ಕೇಂದ್ರದಲ್ಲಿ ಬೆಳೆಯುತ್ತಾರೆ. ವಿಶೇಷ ಚೇತನ ಮಕ್ಕಳು ದೇವರಂತೆ ನಾವು ಭಾವಿಸುತ್ತೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು, ಸಂಬಂಧಿತ ಸಿಬ್ಬಂದಿಗಳ ವರ್ಗ ಹಾಗೂ ಮಕ್ಕಳ ಪೋಷಕರು ನಮ್ಮ ಪಾಲಿಗೆ ದೇವರಂತೆಯೇ. ಇವರೆಲ್ಲ ತೋರಿಸುವ ಸಹನೆ, ಪ್ರೀತಿ ಮತ್ತು ನೀಡುವ ವಿಶ್ವಾಸ ಅಮೂಲ್ಯವಾದುದು. ಕೇವಲ ಅಕ್ಷರಾಭ್ಯಾಸ ಪಠ್ಯಕ್ರಮಗಳಲ್ಲದೆ ಈ ಮಕ್ಕಳು ಧೈರ್ಯವಾಗಿ ಇಂದು ಈ ವೇದಿಕೆಯಲ್ಲಿ ನಿಲ್ಲಲು ಸಾಧ್ಯವಾಗಿರುವುದು ಇವರೆಲ್ಲರ ಕೊಡುಗೆ. ಬೇರೆ ಬೇರೆ ಪೋಷಕರ ಬೇರೆ ಬೇರೆ ಮನೆಗಳಿಂದ ಬಂದಂತಹ ಈ ಮಕ್ಕಳು ನಮ್ಮ ಕೇಂದ್ರದಲ್ಲಿ ಒಟ್ಟಾಗಿ ಬೆಳೀತಾರೆ, ಒಟ್ಟಾಗಿ ಸಾಧಿಸುತ್ತಾರೆ. ಒಂದು ಚೇತನಾ ಶಾಲೆಯ ಇಂದಿನ ಈ ಮಕ್ಕಳನ್ನು ಒಂದಲ್ಲ ಒಂದು ಪಾತ್ರದಲ್ಲಿ ಅವಕಾಶ ನೀಡಿ ಅವರು ಸಮರ್ಥವಾಗಿ ಆ ಪಾತ್ರವನ್ನು ಈ ವೇದಿಕೆಯಲ್ಲಿ ನಿಭಾಯಿಸುವಂತೆ ತರಬೇತಿ ನೀಡಿರುವುದು ನಮ್ಮ ಶಿಕ್ಷಕರ ಒಂದು ಸಾಮರ್ಥ್ಯ. ಈ ಮಕ್ಕಳ ಸಾಧನೆ ನಮ್ಮ ಸಮಾಜಕ್ಕೆ ಒಂದು ಸಂದೇಶ. ವಿಶೇಷ ಚೇತನರಾದ ನಾವು ಸಮರ್ಥರು, ನಾವು ಸಾಧಕರು ಎಂಬುದನ್ನು ಸಮಾಜಕ್ಕೆ ಅವರ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಅರಿವಾಗಲಿದೆ. ಸೇವಾ ಭಾರತಿ ಕಳೆದ 32 ವರ್ಷದಿಂದ ದಿವ್ಯಾಂಗರ ಪಾಲನೆ, ಅವರಿಗೆ ಬೇಕಾದ ಎಲ್ಲ ರೀತಿಯ ಒಂದು ಶಿಕ್ಷಣವನ್ನು, ಕೌಶಲಾಭಿವೃದ್ಧಿಯನ್ನು ಮಾಡಿ ನಿಮ್ಮ ಮುಂದೆ ನಮ್ಮ ಪೋಷಕರಿಗೆಲ್ಲ ಗೊತ್ತಿದೆ.
ಆದರೆ ಪೋಷಕರ ಒಂದು ಚಿಂತೆಗೆ ಕಾರಣವಾದದ್ದು ಮುಂದೆ ಆ ಮಕ್ಕಳ ಭವಿಷ್ಯ ಏನಿರ್ಬೋದು, ಏನಾಗಬಹುದು ಎಂಬುದೇಳಿ. ಅದಕ್ಕೋಸ್ಕರನೇ ನಾವು ಪ್ರಾರಂಭ ಮಾಡಿದ್ದು ಮೊಂಟೆಬದವಿನ ಮಾಧವನದಲ್ಲಿ ದೊಡ್ಡ ಒಂದು ಪ್ರಾಜೆಕ್ಟ್. ಅಲ್ಲಿ ಆ ಮಕ್ಕಳನ್ನು ನಾವು ಶಾಶ್ವತವಾಗಿ ನೋಡಿಕೊಳ್ಳುವುದು ಮುಖ್ಯವಾದ ಉದ್ದೇಶ. ಅದೂ ಅಲ್ಲದೆ ಇಂಥದೇ ಹಗಲು ಪಾಲನಾ ಕೇಂದ್ರ, ಅಲ್ಲಿ ವಸತಿಯುತ ಹಗಲು ಪಾಲನಾ ಕೇಂದ್ರವನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ ಈಗಾಗಲೇ. ಅದರ ಉದ್ಘಾಟನೆ ಸದ್ಯದಲ್ಲಿ ಆಗೋದಿದೆ. ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿದೆ. ಸೊ ಈ ಒಂದು ಸೇವಾ ಕಾರ್ಯ ನಮ್ಮ ಸೇವಾ ಭಾರತಿ ಕೈಗೊಂಡಿದೆ. ಎಲ್ಲರ ಒಂದು ಪ್ರೋತ್ಸಾಹ, ಬೇರೆ ಬೇರೆ ಸಂಸ್ಥೆಗಳ ಸಹಕಾರ, ಇದೆಲ್ಲವನ್ನು ಒಟ್ಟುಗೂಡಿಸಿ ನಾವು ಆ ಒಂದು ಕಟ್ಟಡದ ತಯಾರಿ ಮುಕ್ತಾಯಗೊಳಿಸಬೇಕಾಗಿದೆ. ಯೂನಿಯನ್ ಬ್ಯಾಂಕ್, ಮೊದಲಿನ ಕಾರ್ಪೊರೇಷನ್ ಬ್ಯಾಂಕ್, ನಮಗೆ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಬಹಳವಾದ ಒಂದು ಸಹಕಾರವನ್ನು ಕೊಡ್ತಾ ಬಂದಿದೆ. ಇನ್ನು ಮುಂದೆ ಕೂಡ ಯೂನಿಯನ್ ಬ್ಯಾಂಕ್ ನಮಗೆ ಸಹಕಾರ ನೀಡುವುದಿದೆ ಅಂತೇಳಿ ನಾನು ಹಾರೈಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಬಿಡುವಿಲ್ಲದ ಅವರ ಒಂದು ಕಾರ್ಯಕ್ರಮ, ಅವರ ಈಗಿನ ಬ್ಯಾಂಕಿಂಗ್ ಅಂತ ಹೇಳಿದರೆ ಅವರಿಗೆ ಪುರ್ಸೋದೇ ಇರುವುದಿಲ್ಲ. ಎಲ್ಲೆಲ್ಲಿಂದ ಫೋನ್ಗಳು, ಎಲ್ಲೆಲ್ಲಿಂದ ಮೀಟಿಂಗ್ಗಳು, ಯಾವಾಗ ಬರ್ತಂತ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ನಮ್ಮ ಎ ರಾಜಮಣಿಯವರು ನಮ್ಮೊಂದಿಗೆ ಇವತ್ತು ಬಂದಿರುವುದು ನಮಗೆ ಬಹಳ ಸಂತೋಷವಾಗಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೂಡ ಅವರು ನಮ್ಮೊಟ್ಟಿಗೆ ಇರಬೇಕಂತೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಇಂದಿನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ್ದಲ್ಲದೆ ನಮ್ಮ ಸಂಸ್ಥೆಯ ವಿವಿಧ ಅಂಗಸಂಸ್ಥೆಗಳ ಕಾರ್ಯಚಟುವಟಿಕೆಗಳು, ಯೋಜನೆಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಟ್ಟ ತಮಗೆ ಧನ್ಯವಾದಗಳು ಸರ್. ಶಾಲಾ ವಾರ್ಷಿಕ ವರದಿಯು ಶಾಲೆಯಲ್ಲಿನ ವರ್ಷವಿಡೀ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು, ಶೈಕ್ಷಣಿಕ ಪ್ರಗತಿ, ಕೌಶಲ್ಯಗಳು ಮತ್ತು ಒಟ್ಟಾರೆ ಬೆಳವಣಿಗೆಯನ್ನು ಪ್ರಸ್ತುತಪಡಿಸುವ ಒಂದು ದಾಖಲೆಯಾಗಿದೆ. ಈಗ ಶಾಲಾ ವಾರ್ಷಿಕ ವರದಿ ವಾಚನ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುಪ್ರೀತಾ ತನೋಜ್ ಇವರಿಂದ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯನ್ನು ಅಲಂಕರಿಸಿರುವ ಆದರಣೀಯ ಗಣ್ಯರೇ, ಸಭಾಸದರೇ, ಪೋಷಕ ಬಂಧುಗಳೇ, ಹಿತೈಷಿಗಳೇ, ಮಾಧ್ಯಮ ಮಿತ್ರರೇ ಮತ್ತು ನನ್ನ ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ನನ್ನ ವಂದನೆಗಳು. ಆತ್ಮೀಯರೇ, ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಅಂಗಸಂಸ್ಥೆಯಾದ ಚೇತನ ಬಾಲ ವಿಕಾಸ ಕೇಂದ್ರವು 1993ರಲ್ಲಿ ಸ್ಥಾಪನೆಗೊಂಡ ನಂತರ ಕಳೆದ 33 ವರ್ಷಗಳಲ್ಲಿ ದಿವ್ಯಾಂಗ ಮಕ್ಕಳ ಅಭ್ಯುದಯದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತಿದೆ. ಎಲ್ಲ ಮಕ್ಕಳಂತೆ ವಿಶೇಷಚೇತನ ಮಕ್ಕಳು ಶಿಕ್ಷಣ ಪಡೆಯುವುದು ಅವರ ಮೂಲಭೂತ ಹಕ್ಕು ಆಗಿದೆ. ಶಿಕ್ಷಣವು ಅವರಲ್ಲಿ ಆತ್ಮಸ್ಥೈರ್ಯ, ವಿಶ್ವಾಸ ಮತ್ತು ಸ್ವತಂತ್ರವಾಗಿ ಬದುಕಲು ಬೇಕಾದ ಜ್ಞಾನ, ಕೌಶಲ್ಯವನ್ನು ಮೂಡಿಸುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ಇದಕ್ಕೆ ಅಗತ್ಯವಾದ ಪರಿಣತಿ ಪಡೆದುಕೊಂಡು ಶಿಕ್ಷಣ ನೀಡುತ್ತಿದ್ದಾರೆ. ಈ ಪ್ರಯತ್ನದಲ್ಲಿ ನಮ್ಮ ಸಂಸ್ಥೆಗೆ ಸದಾ ಕಾಲವೂ ಬೆಂಬಲ ಮತ್ತು ಸಹಕಾರ ನೀಡುತ್ತಿರುವ ಸಮಾಜದ ಎಲ್ಲ ಬಾಂಧವರನ್ನು ಸ್ಮರಿಸುತ್ತಾ, ಚೇತನ ಬಾಲ ವಿಕಾಸ ಕೇಂದ್ರದ ಮುಖ್ಯ ಶಿಕ್ಷಕಿಯಾದ ನಾನು 2025 ಹಾಗೂ 26ರ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗ. ಪ್ರಸ್ತುತ ವರ್ಷ ನಮ್ಮ ಶಾಲೆಯಲ್ಲಿ 59 ವಿದ್ಯಾರ್ಥಿಗಳು ಮತ್ತು 44 ವಿದ್ಯಾರ್ಥಿನಿಯರು ಸೇರಿ ಒಟ್ಟು 103 ವಿಕಲಚೇತನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಲ್ಲಿ 33 ಮಂದಿ 25 ವರ್ಷಕ್ಕಿಂತ ಮೇಲ್ಪಟ್ಟವರು. ಒಟ್ಟು 9 ಮಂದಿ ವಿಶೇಷ ತರಬೇತಿ ಪಡೆದ ಶಿಕ್ಷಕಿಯರು, 5 ಮಂದಿ ಸಹಾಯಕ ಶಿಕ್ಷಕಿಯರು ಮತ್ತು 12 ಮಂದಿ ಶಿಕ್ಷಕೇತರ ಸಿಬ್ಬಂದಿಗಳು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ನಗರದ ಹೆಚ್ಚಿನ ಕಡೆಗಳಿಂದ ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಶಾಲೆಗೆ ಬರುತ್ತಿರುವುದು ನಮಗೆ ಸಂತೋಷದ ವಿಷಯ. ಇದಕ್ಕಾಗಿ ನಮ್ಮ ಪೋಷಕರಿಗೆ ನನ್ನ ನಮನಗಳು. ಶಾಲಾ ಚಟುವಟಿಕೆಗಳು. ಪ್ರತಿದಿನವೂ ಶಾಲಾ ಅಸೆಂಬ್ಲಿ ಹಾಗೂ ಪ್ರಾರ್ಥನೆಯೊಂದಿಗೆ ಶಾಲಾ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ.
ಮತ್ತು ಅಪರಾಹ್ನ ರಾಷ್ಟ್ರಗೀತೆಯೊಂದಿಗೆ ಕೊನೆಗೊಳ್ಳುತ್ತದೆ. ಮಕ್ಕಳಿಗೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ಕವಾಯತು, ವ್ಯಾಯಾಮ, ಯೋಗ, ಸಂಗೀತ, ನೃತ್ಯ, ಕಂಪ್ಯೂಟರ್ ತರಬೇತಿ ಹಾಗೂ ಕರಕುಶಲ ಕಲೆ, ಆಟೋಟ ಇತ್ಯಾದಿ ಪಠ್ಯೇತರ ಮತ್ತು ಕಲಾ ಚಟುವಟಿಕೆಗಳನ್ನು ನಡೆಸುತ್ತಿದ್ದೇವೆ. 3 ತಿಂಗಳಿಗೊಮ್ಮೆ ಅವರ ಪ್ರಗತಿ ಪರಿಶೀಲನೆಯನ್ನು ಮಾಡಲಾಗುತ್ತದೆ. ಶಾಲಾ ಕಾರ್ಯಕ್ರಮಗಳು 2025 ಹಾಗೂ 26ನೇ ಶೈಕ್ಷಣಿಕ ವರ್ಷದ ಆರಂಭೋತ್ಸವವು ಜೂನ್ 2ರಂದು ಬಹಳ ಅದ್ಧೂರಿಯಿಂದ ಜರುಗಿತು. ಕಲಶ, ಕೊಡೆ, ವಾದ್ಯ, ನಾದಸ್ವರ ಹಾಗೂ ಚೆಂಡೆ ವಾದ್ಯದೊಂದಿಗೆ ಆಕರ್ಷಕ ಮೆರವಣಿಗೆಯ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಹಿರಿಯ ಸ್ವಯಂ ಸೇವಕರು, ಕೆನರಾ ಬ್ಯಾಂಕ್ ನಿವೃತ್ತ ಮಹಾಪ್ರಬಂಧಕರು ಆದ ಶ್ರೀ ಉಮೇಶ್ ಶೆಣೈ ಅವರು ಆರಂಭೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಶಾಲೆಯ ಯೋಗ ಶಿಕ್ಷಕಿಯರಾದ ಶ್ರೀಮತಿ ಲಕ್ಷ್ಮೀ ನಾಯಕ್ ಅವರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕಿಯರೊಂದಿಗೆ ಯೋಗ ಪ್ರದರ್ಶನ ನೀಡಿದರು. ಜುಲೈ 1ರಂದು ವನಮಹೋತ್ಸವ ದಿನವನ್ನು ಮಕ್ಕಳೊಂದಿಗೆ ಶಾಲಾ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ಆಚರಿಸಲಾಯಿತು. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಉಂಟಾಗಲು ಇಂತಹ ಕಾರ್ಯಕ್ರಮಗಳು ನೆರವಾಗುತ್ತವೆ. ಸೇಂಟ್ ಮಿಲಗ್ರೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಇವರಿಂದ ಆಗಸ್ಟ್ 8ರಂದು ಮಕ್ಕಳಿಗೆ ಅಗತ್ಯ ವಸ್ತುಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಯುತ ವೇದವ್ಯಾಸ್ ಕಾಮತ್ ಅವರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ರಕ್ಷಾಬಂಧನವನ್ನು ಆಗಸ್ಟ್ 8ರಂದು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಆರತಿ ಬೆಳಗಿ ತಿಲಕ ಇಟ್ಟು ಪರಸ್ಪರ ರಾಖಿ ಕಟ್ಟಿದ ಬಳಿಕ ಸಿಹಿ ತಿಂಡಿ ಹಂಚಲಾಯಿತು. ಆಗಸ್ಟ್ 19ರಂದು ನಶಾಮುಕ್ತ ಭಾರತ ಅಭಿಯಾನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲರೂ ನಶಾಮುಕ್ತ ಅಭಿಯಾನದ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. 79ನೇ ಸ್ವಾತಂತ್ರ್ಯೋತ್ಸವ ಆಗಸ್ಟ್ 15 ಅದ್ದೂರಿಯಿಂದ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಶ್ರೀಮತಿ ಬಿಂದು ಕುಮಾರಿ ಇವರು ಭಾಗವಹಿಸಿದ್ದರು. ಮಕ್ಕಳಿಂದ ವಿವಿಧ ಬಗೆಯ ಭಕ್ತಿಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ತದನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು. ಶಾಲಾ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ನೆರೆದವರಿಂದ ಕೃಷ್ಣ ಸ್ತೋತ್ರ ಮತ್ತು ಭಜನಾ ಕಾರ್ಯಕ್ರಮ ನಡೆಯಿತು. ಶಿಕ್ಷಕರ ದಿನಾಚರಣೆಯನ್ನು ಎಲ್ಲ ವಿಶೇಷ ಶಾಲೆಗಳು ಸೇರಿ ಸೆಪ್ಟೆಂಬರ್ 13ರಂದು ನಮ್ಮ ಶಾಲೆಯಲ್ಲೇ ಆಚರಿಸಲಾಯಿತು. ನಮ್ಮ ಶಾಲಾ ಶಿಕ್ಷಕಿಯರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ದಕ್ಷಿಣ ಕನ್ನಡ ಜಿಲ್ಲೆಯ 16 ವಿಶೇಷ ಶಾಲೆಗಳು ಇದರಲ್ಲಿ ಭಾಗವಹಿಸಿದ್ದವು. ಸೆಪ್ಟೆಂಬರ್ 29ರಂದು ಶಾರದಾ ಪೂಜೆ ಹಾಗೂ ಆಯುಧ ಪೂಜೆಯನ್ನು ನಡೆಸಲಾಯಿತು. ಶಿಕ್ಷಕಿಯರಿಂದ ಭಜನಾ ಕಾರ್ಯಕ್ರಮ ನಡೆದು ಸಂಸ್ಥೆಯ ಶಾಲಾ ವಾಹನಗಳಿಗೆ, ಉಪಕರಣಗಳಿಗೆ, ಆಯುಧಗಳಿಗೆ ಪೂಜಾ ವಿಧಿವಿಧಾನಗಳು ಜರುಗಿದವು. ಕಳೆದ ವರ್ಷದಂತೆ ಈ ವರ್ಷವೂ ದೀಪಾವಳಿ ಹಣತೆಗಳ ಪ್ರದರ್ಶನ ಮತ್ತು ಮಾರಾಟ ಅಕ್ಟೋಬರ್ 15ರಿಂದ 21ರ ತನಕ ನಡೆಯಿತು. ಎಸ್ ಬಾಬಾ ಪೈ ಕಂಪನಿಯ ಪಾಲುದಾರ ಶ್ರೀ ಕಿರಣ್ ಪೈ, ತ್ರಿಷಾ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀ ಪ್ರಭಾಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ದೀಪಾವಳಿ ಹಬ್ಬವನ್ನು GSP ಮಹಿಳಾ ಮಂಡಳಿಯವರೊಂದಿಗೆ ಅಕ್ಟೋಬರ್ 23ರಂದು ಆಚರಿಸಲಾಯಿತು. ಶಾಲಾ ಶಿಕ್ಷಕಿಯರು ರಂಗೋಲಿ ಬಿಡಿಸಿ ದೀಪ ಬೆಳಗಿದರು. ಲಕ್ಷ್ಮೀ ದೇವಿಯ ಪೂಜೆ ನಂತರ ಮಕ್ಕಳು ಸಿಹಿ ತಿಂಡಿ ತಿಂದು ಪಟಾಕಿ ಸಿಡಿಸಿದರು. ಅಕ್ಟೋಬರ್ 21ರಂದು ವಿಶ್ವ ಆರೈಕೆದಾರರ ದಿನಾಚರಣೆಯನ್ನು ಆಚರಿಸಲಾಯಿತು. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ವಿಶ್ವ ವಿಕಲಚೇತನರ ದಿನಾಚರಣೆಯು ಇದೇ ಡಿಸೆಂಬರ್ 3ರಂದು ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಜರುಗಿತು.
ಶಾಲೆಯಲ್ಲಿ ನಡೆದ ಆಟೋಟ ಸ್ಪರ್ಧೆಗಳಲ್ಲಿ ನಮ್ಮ ಶಾಲಾ ಮಕ್ಕಳಿಗೂ ಸೇರಿಸಿ ವಿಜೇತ ಮಕ್ಕಳಿಗೆ ಬಹುಮಾನ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಸ್ಮಿತಾ ಕೋಟ್ಯನ್ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. 2025ರ ಪ್ರತಿಭಾ ಸಂಗಮ ಕಾರ್ಯಕ್ರಮವು ದಿನಾಂಕ 21 ಫೆಬ್ರವರಿ 2025ರಂದು ಇದೇ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞೆಯಾದ ಡಾಕ್ಟರ್ ಜೆಸ್ಸಿ ಮರಿಯಾ ಗೋವಿಯಾಸ್, ಗೌರವ ಅತಿಥಿಯಾಗಿ ಕರ್ನಾಟಕ ಬ್ಯಾಂಕ್ ನಿವೃತ್ತ ಮಹಾಪ್ರಬಂಧಕರು ಮತ್ತು ಈಗ ಸೇವಾ ಭಾರತೀಯ ಸಲಹಾ ಮಂಡಳಿ ಸದಸ್ಯರು ಆದ ಶ್ರೀಮತಿ ಸುಮನಾ ಘಾಟೆ ಇವರು ಭಾಗವಹಿಸಿದ್ದರು. ಕಳೆದ ವರ್ಷದ ಸಾಮೂಹಿಕ ಜನ್ಮ ದಿನಾಚರಣೆ ದಿನಾಂಕ 10 ಏಪ್ರಿಲ್ 2025ರಂದು ಜರುಗಿತು. ನಿವೃತ್ತ ಬ್ಯಾಂಕ್ ಅಧಿಕಾರಿ ಶ್ರೀಮತಿ ನಳಿನಿ ವಿ ಪೈ ಅವರು ಮುಖ್ಯ ಅತಿಥಿಯಾಗಿದ್ದರು. ಇತರ ಚಟುವಟಿಕೆಗಳು: ಸೇವಾ ಭಾರತಿ ಅಂಗಸಂಸ್ಥೆ ಆಶಾ ಜ್ಯೋತಿಯು ಪ್ರತಿ ವರ್ಷವೂ ನಮ್ಮ ಶಾಲಾ ಮಕ್ಕಳಿಗೆ ಪ್ರವಾಸವನ್ನು ಆಯೋಜಿಸುತ್ತದೆ. ಅದರಂತೆ ಈ ಬಾರಿ ಡಿಸೆಂಬರ್ 21ರಂದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಹಾಗೂ ನಮ್ಮದೇ ಸಂಸ್ಥೆಯ ಮಾಧವವನದಲ್ಲಿರುವ ಉದ್ಯಾನವನ, ಇದರಲ್ಲಿ ಇರುವಂತಹ ನೀರಿನ ಕಾರಂಜಿ ಇತ್ಯಾದಿಗಳಿರುವ ಸ್ಥಳಕ್ಕೆ ಪ್ರವಾಸವನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಯ ಶಿಕ್ಷಣ ಮತ್ತು ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರವು ಪ್ರಮುಖವಾಗಿದ್ದು, ಇದಕ್ಕಾಗಿಯೇ ಪ್ರತಿ 3 ತಿಂಗಳಿಗೊಮ್ಮೆ ಪೋಷಕರೊಂದಿಗೆ ಮಕ್ಕಳ ಬೆಳವಣಿಗೆ ಹಾಗೂ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತದೆ. ದಾನಿಗಳ ಸಹಕಾರ: ಕರ್ನಾಟಕ ಬ್ಯಾಂಕ್ ವತಿಯಿಂದ ನೂತನ ಶಾಲಾ ಬಸ್ಸನ್ನು ನಮ್ಮ ಶಾಲೆಗೆ ನವೆಂಬರ್ 8ರಂದು ಹಸ್ತಾಂತರಿಸಲಾಯಿತು. ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕುಮಾರ್, ಸೇವಾ ಭಾರತಿ ಗೌರವ ಕಾರ್ಯದರ್ಶಿ ಶ್ರೀ ನಾಗರಾಜ್ ಭಟ್ ಅವರಿಗೆ ಕೀ ನೀಡುವುದರ ಮೂಲಕ ಬಸ್ಸನ್ನು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಬಹಳ ಅಪರೂಪವೆಂದಂತೆ ಬ್ಯಾಂಕಿನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಭಾಗವಹಿಸಿದ್ದು ನಮ್ಮ ಸೇವಾ ಚಟುವಟಿಕೆಯನ್ನು ಬಹಳ ಪ್ರಶಂಸಿಸಿರುತ್ತಾರೆ. ಇದಕ್ಕಾಗಿ ನಾವು ಬ್ಯಾಂಕಿನ ಎಲ್ಲ ಅಧಿಕಾರಿಗಳಿಗೆ ಹಾಗೂ ನೌಕರ ವರ್ಗದವರಿಗೆ ಆಭಾರಿಯಾಗಿದ್ದೇವೆ. ನಮ್ಮ ಫಿಸಿಯೋಥೆರಪಿ ಯೂನಿಟಿಗೆ ECG ಉಪಕರಣ ನೀಡಿದ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪದ್ಮನಾಭ ಕಾಮತ್ ಮತ್ತು ವೀಲ್ಚೇರ್ ನೀಡಿದ SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಗೆ ನಮ್ಮ ಅನಂತ ವಂದನೆಗಳು. ಶ್ರೀ ವಿಶ್ವಭಾರತಿ ಫ್ರೆಂಡ್ಸ್ ಕ್ಲಬ್ ಕೋಡಿಕಲ್ ಇವರು ಬಟ್ಟಲು ಹಾಗೂ ತಟ್ಟೆ ಇಡುವಂತಹ ಕಿಚನ್ ಟ್ರಾಲಿಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೂ ಶಾಲೆಯ ಪರವಾಗಿ ಧನ್ಯವಾದಗಳು. ಇದೇ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಪ್ರತಿದಿನ ಬಂದು ಫಿಸಿಯೋಥೆರಪಿ ನೀಡಿ ಸಹಕಾರ ನೀಡುತ್ತಿರುವ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್, ನಿಟ್ಟೆ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ಎನಪಯ ಮೆಡಿಕಲ್ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸಂಸ್ಥೆಯನ್ನು ಬೆಂಬಲಿಸುತ್ತಿರುವ ಶೈಕ್ಷಣಿಕ ಸಂಸ್ಥೆಗಳು, ವಿವಿಧ ಆಸ್ಪತ್ರೆಗಳು, ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಇವರಿಗೂ ಧನ್ಯವಾದಗಳು. ದೇಣಿಗೆ ನೀಡುತ್ತಿರುವ ಎಲ್ಲ ದಾನಿಗಳು, ಸಂಘ ಸಂಸ್ಥೆಗಳು, ಬ್ಯಾಂಕ್, ಸಾರ್ವಜನಿಕ ಉದ್ಯಮಿಗಳು, ಕಂಪನಿಗಳು, ಖಾಸಗಿ ಸಂಸ್ಥೆಗಳು ಇವರಿಗೂ ಶಾಲೆಯ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ಇದರ ಎಲ್ಲ ಅಂಗಸಂಸ್ಥೆಗಳು ತಮ್ಮ ಪ್ರಮುಖ ಬ್ಯಾಂಕಿಂಗ್ ವ್ಯವಹಾರವನ್ನು ಎಲ್ಲ ಸಿಬ್ಬಂದಿಗಳ ವೇತನದ ಖಾತೆಗೆ ಸೇರಿ ಹಿಂದಿನ ಕಾರ್ಪೊರೇಷನ್ ಬ್ಯಾಂಕ್, ಈಗಿನ ಯೂನಿಯನ್ ಬ್ಯಾಂಕ್ ಆಗಿ ಇಂಡಿಯಾದಲ್ಲಿ ಕಳೆದ 32 ವರ್ಷದಿಂದ ನಡೆಸುತ್ತಿದ್ದು, ಬ್ಯಾಂಕಿನಿಂದ ಉತ್ತಮ ಸಹಕಾರ ಸಿಗುತ್ತಿದೆ. ಈ ಬ್ಯಾಂಕ್ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಮಗೆ ಮುಂದೆಯೂ ಸಿಗಲಿ ಎಂದು ನಾವು ಹಾರೈಸುತ್ತೇವೆ. ಸದಾ ಕಾಲವೂ ನಮ್ಮನ್ನು ಬೆಂಬಲಿಸುತ್ತಿರುವ ಪೋಷಕರು, ಹಿತೈಷಿಗಳು, ಸ್ವಯಂ ಸೇವಕರು ಹಾಗೂ ಸೇವಾ ಭಾರತಿ ಸಂಸ್ಥೆಯ ಆಡಳಿತ ವರ್ಗಕ್ಕೂ ಎಲ್ಲ ವಿಶ್ವಸ್ತರಿಗೂ ಮಿತ್ರರಿಗೂ ಅಂತರಾಳದ ನಮನಗಳು. ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ಹಾಗೂ ಇದರ ಎಲ್ಲ ಅಂಗಸಂಸ್ಥೆಗಳ ಕಾರ್ಯಕ್ರಮಗಳ ವಿವರಗಳನ್ನು ಶೀಘ್ರವಾಗಿ ವರದಿ ಮಾಡುತ್ತಿರುವ
ಮಾಧ್ಯಮ ವೃಂದದವರಿಗೂ ಕೃತಜ್ಞತೆಗಳು. ಕೊನೆಯದಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತಮ್ಮ ತನು ಮನ ಧನದಿಂದ ಸಹಕಾರ ನೀಡಿದ ಹಾಗೆ ನೀಡುತ್ತಿರುವ ಎಲ್ಲರನ್ನೂ ಚೇತನ ಬಾಲ ವಿಕಾಸ ಕೇಂದ್ರ ಮತ್ತು ನಮ್ಮ ಮಾತೃ ಸೇವಾ ಸಂಸ್ಥೆ ಪರವಾಗಿ ಇನ್ನೊಮ್ಮೆ ಸ್ಮರಿಸುತ್ತಾ ನನ್ನ ವರದಿಯನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ಶಾಲಾ ವಾರ್ಷಿಕ ವರದಿಯನ್ನು ವಿವರವಾಗಿ ವಾಚಿಸಿರುವ ಶಾಲಾ ಮುಖ್ಯಸ್ಥರಾದ ಶ್ರೀಮತಿ ಸುಪ್ರೀತಾ ತನೋಜ್ರವರಿಗೆ ಧನ್ಯವಾದಗಳು. ಇಂದು ನಮ್ಮ ಕಾರ್ಯಕ್ರಮದಲ್ಲಿ RM ಗ್ರೆಗೋರಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ, ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಭವನ ಇವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸುಸ್ವಾಗತ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ಇದು ಸ್ವಾಮಿ ವಿವೇಕಾನಂದರ ನುಡಿಮುತ್ತು. ವಿಶ್ವ ವಿಕಲಚೇತನರ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನಾವು ಯಾರಿಗೇನೂ ಕಮ್ಮಿ ಇಲ್ಲ ಎನ್ನುವ ಛಲದಿಂದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ನಮ್ಮ ಮಕ್ಕಳು ಗೆದ್ದಿರುತ್ತಾರೆ. ಈಗ ಆ ಬಹುಮಾನಗಳ ವಿತರಣೆಯ ಸಮಯ. ಮೊದಲಿಗೆ ಬಹುಮಾನಗಳನ್ನು ವಿತರಿಸಬೇಕಾಗಿ ಮುಖ್ಯ ಅತಿಥಿಗಳಾದ ಶ್ರೀಯುತ A. ರಾಜಮಣಿ ಇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಬಹುಮಾನಗಳನ್ನು ಪಡೆದವರ ವಿವರ: ಪಾಸಿಂಗ್ ದ ಬಾಲ್ ಪ್ರಥಮ ಫಾತಿಮಾ ಹನಾ, ದ್ವಿತೀಯ ಸಾಯಿ ಲಕ್ಷ, ಮ್ಯೂಸಿಕಲ್ ಚೇರ್ ಪ್ರಥಮ ತನ್ಮಯ್, ದ್ವಿತೀಯ ಮಾಯ್ಜಾ, ಪಿಕ್ಕಿಂಗ್ ದ ಬಾಲ್ ಪ್ರಥಮ ಮೆಲಿಟಾ, ದ್ವಿತೀಯ ಮಂಜುನಾಥ, ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ H. ನಾಗರಾಜ್ ಭಟ್ ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಪಾಸಿಂಗ್ ದ ಬಾಲ್ ಪ್ರಥಮ ಮಣಿಕಂಠ, ವಾಕಿಂಗ್ ಪ್ರಥಮ ಧನುಷ್, ದ್ವಿತೀಯ ಗೌತಮಿ, ಲೆಮನ್ ಅಂಡ್ ಸ್ಪೂನ್ ಪ್ರಥಮ ಅರ್ಜುನ್,
ತೃತೀಯ ಹರ್ಷಿತಾ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ಸಂಸ್ಥೆಯ ಖಜಾಂಚಿಗಳಾದ ಶ್ರೀಯುತ ವಿನೋದ್ ಶೆಣೈ ನಡೆಸಿಕೊಡಬೇಕಾಗಿ ವಿನಂತಿ. ಪಾಸಿಂಗ್ ದ ಕಪ್ ವಿತ್ ಸ್ಟ್ರಾ, ಪ್ರಥಮ ಜೀವನ್. ದ್ವಿತೀಯ ಸಚಿನ್. ಬಾಂಬ್ ಇನ್ ದ ಸಿಟಿ, ಪ್ರಥಮ ದಯಾನಂದ. ದ್ವಿತೀಯ ಲೆಸ್ಟರ್. ಧನ್ಯವಾದಗಳು ಸರ್. ಬಹುಮಾನವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ದಯವಿಟ್ಟು ಅವರ ಸಾಧನೆಗೊಂದು ಜೋರಾದ ಚಪ್ಪಾಳೆ. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾದ ಶ್ರೀಯುತ ಎ ರಾಜಮಣಿ ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ ಸರ್. ನಮಸ್ಕಾರ. ವೇದಿಕೆಯಲ್ಲಿ ಇರುವ ಗಣ್ಯರಿಗೆ, ಶ್ರೀ ಎಚ್ ನಾಗರಾಜ್ ಭಟ್ ಹಾಗೂ ಶ್ರೀ ಪಿ ವಿನೋದ್ ಶೆಣೈ ಮತ್ತು ಶ್ರೀಮತಿ ಸುಪ್ರೀತಾ ಎಡ್ವಿಸಸ್ ಮತ್ತು ಪ್ರೆಸಿಡೆಂಟ್ ಆ್ಯಂಡ್ ಟ್ರಸ್ಟೀಸ್, ಸ್ಟಾಫ್, ಸ್ಟೂಡೆಂಟ್ಸ್ ಹಾಗೂ ಇಲ್ಲಿ ಸೇರಿರುವ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಇವತ್ತು ಇದು ಒಂದು ಒಳ್ಳೆಯ ದಿನ, ಶುಭ ದಿನ. ಒಳ್ಳೆಯ ಕಾರ್ಯಕ್ರಮ ನಮ್ಮ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಸೇವಾ ಭಾರತಿ ಅಂದರೆ ಸೇವಾ ಭಾವ ಅಂದರೆ ಇಂಥ ಒಂದು ಒಳ್ಳೆ ಸೇವೆ ಮಾಡಿ ನಮ್ಮ ಸೇವಾ ಭಾರತಿ ಅವರು ನಡೆಸಿ ಬರ್ತಾ ಇದ್ದಾರೆ. 39 ವರ್ಷಗಳು ಈ ಥರ ಒಂದು ಒಳ್ಳೆಯ ಸಂಸ್ಕೃತಿ, ಸಂಸ್ಥೆ ಮತ್ತು ಕಲೆ ನಾನು ಎರಡು ಕಡೆನೂ ನೋಡಿ ನಮ್ಮ ನಾಗರಾಜ್ ಸಾರು ಕರ್ಕೊಂಡು ಹೋಗಿ ತೋರಿಸಿದ್ರು. ಬಹಳ ಖುಷಿ ಆಗ್ತಾಯಿದೆ. ಅಂದರೆ ಯಾವ ಥರ ಮಕ್ಕಳಿಗೆ ನಂಬಿಕೆ ಕೊಟ್ಟು ಮುಂದೆ ಯಾವ ಥರ ಇದು ಸೆಲ್ಫ್ ಸರ್ವೀಸ್ ಅಂತ ಹೇಳ್ತಾರೆ, ಅಂದರೆ ಅವರವ್ರ ಕೆಲಸ ಹೆಂಗೆ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಇದು ಡೈಲಿ ರೂಟೀನ್ ಯಾವ ಥರ ಕೆಲಸಗಳನ್ನು ಅವರೇ ಮಾಡಿಕೊಂಡು ಮುಂದೆ ಬರೆಸ್ಬೇಕಂತ ಸುಮಾರು ನಮ್ಮ 1 ವರ್ಷ ಕಾರ್ಯಕ್ರಮಗಳು ಇಲ್ಲಿ ಡಿಸ್ಪ್ಲೇ ತೋರಿಸಿದ್ರು. ಎಲ್ಲ ಫಂಕ್ಷನ್ನು ಯಾವ ಹಬ್ಬನೂ ಬಿಟ್ಟಿಲ್ಲ ಇಲ್ಲಿ. ಈ ದೀಪಾವಳಿಯಿಂದ ಹಿಡಿದು ಮತ್ತು ಈವನ್ ಕೃಷ್ಣ ಜನ್ಮಾಷ್ಟಮಿ ಅದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ನನಗೆ ಭಾಳ ಸಂತೋಷ. ಮತ್ತು ಇನ್ನೊಂದೇನೆಂದರೆ ನಮ್ಮ ಟ್ರಸ್ಟಿ, ಈ ಸೇವಾ ಭಾರತಿ ಟ್ರಸ್ಟಿ ಮತ್ತು ಮೆಂಬರ್ಸ್ಗಳಿಗೆ ನನ್ನ ಅಭಿನಂದನೆಗಳು. ಭಾಳ ಚೆನ್ನಾಗಿ ಕೇರ್ ತೊಗೊಂಡಿದ್ದಾರೆ. ಮತ್ತು ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರ ಒಂದು ಸ್ಪಾನ್ಸರ್ಶಿಪ್ ಇರಲಿ ಮತ್ತು ಯಾವುದೇ ಇರಲಿ ನಾವು ಪಾಲ್ಗೊಂಡು ಬರ್ತಾ ಇರ್ತೀವಿ. ಸುಮಾರು ಕಾರ್ಯಕ್ರಮಗಳು ಎಲ್ಲ ಕಡೆನೂ ನಡೆಸ್ತಾ ಬರ್ತಾಯಿದ್ದೀವಿ. ನಮಗೂ ಇದು ಒಂದು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆ ಭಾಳ ಧನ್ಯವಾದಗಳು. ಇಂತಹ ಒಂದು ಸೇವೆ ಸೊಸೈಟಿಗೆ ಮಾಡೋದು ಅದ್ಭುತ, ಆನಂದ. ದೇವರು ಒಳ್ಳೆಯದು ಮಾಡಲಿ, ಶಕ್ತಿ ಕೊಡಲಿ ನಮ್ಮ ಟ್ರಸ್ಟಿ ಮೆಂಬರ್ಸ್ಗಳಿಗೆ. ಇಂಥ 1-2 ಮಾತನ್ನು ಮಾತಾಡಿ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಶಾಲೆಯ ಬಗ್ಗೆ ನಮ್ಮ ಸಂಸ್ಥೆ ಹಾಗೂ ಆಡಳಿತ ಮಂಡಳಿ
ಸಿಬ್ಬಂದಿ ವರ್ಗದವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದಿರಿ ಸರ್. ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗುವ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವುದು ಬಹುಮುಖ್ಯ ಅಂಶವಾಗುತ್ತದೆ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ರೇಖಾ ಇವರಿಂದ. ಜೀವನದಲ್ಲಿ ಗುರಿ ಇರಲಿ, ಗುರಿ ತಲುಪುವ ಮನ ಇರಲಿ, ಮನದ ಜೊತೆ ಛಲ ಇರಲಿ, ಛಲದ ಜೊತೆ ದೇವರ ಆಶೀರ್ವಾದ ಇರಲಿ. ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದುದು ಎನ್ನುತ್ತಾ ಈ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಈವರೆಗಿನ ಕಾರ್ಯಕ್ರಮ ಹಾಗೂ ಮುಂದೆ ನಡೆಯಲಿಕ್ಕಿರುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಹೊಂದಲು ತಾವೆಲ್ಲರೂ ಕಾರಣಕರ್ತರು. ಸಹಕರಿಸುವ ತಮಗೆಲ್ಲರಿಗೂ ಕೃತಜ್ಞತೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಎ ರಾಜಾಮಣಿ, ಉಪಮಹಾಪ್ರಬಂಧಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮಂಗಳೂರು. ಇವರು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ವಿನಿಯೋಗಿಸಿ ಮನವನ್ನು ತಟ್ಟುವ ಮಾತುಗಳನ್ನಾಡಿದ ತಮಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಯಾದ ಪ್ರಖ್ಯಾತ್ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗೌರವ ಕಾರ್ಯದರ್ಶಿಯವರಾದ ಶ್ರೀ ನಾಗರಾಜ್ ಭಟ್, ಖಜಾಂಜಿ ಆಗಿರುವ ಶ್ರೀ ವಿನೋದ್ ಶೆಣೈ, ಬಾಲ ವಿಕಾಸ ಕೇಂದ್ರದ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಸುಪ್ರೀತಾ, ಸಂಸ್ಥೆಗಾಗಿ ಬಹಳಷ್ಟು ಶ್ರಮಿಸುತ್ತಿರುವ ಸೇವಾ ಭಾರತೀಯ ವಿಶ್ವಸ್ತರುಗಳು, ಸ್ವಯಂ ಸೇವಕರು, ದಾನಿಗಳು ಮತ್ತು ಹಿತೈಷಿಗಳಿಗೂ ಆತ್ಮೀಯ ಧನ್ಯವಾದಗಳು. ನಮ್ಮ ಆಹ್ವಾನಕ್ಕೆ ಓಗೊಟ್ಟು ಬಂದಂತಹ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸ್ಥಳವನ್ನು ಒದಗಿಸಿಕೊಟ್ಟ ಟೌನ್ ಹಾಲ್ನ ಆಡಳಿತ ಮಂಡಳಿ ಮತ್ತು ಶ್ರಮಿಸಿದ ಪ್ರತಿಯೋರ್ವರಿಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ವೇದಿಕೆಯನ್ನು ಸಜ್ಜುಗೊಳಿಸಲು ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಟ್ಟ ಮಾರುತಿ ಅರೇಂಜರ್ಸ್ನ ಮಾಲಕರಾದ ಶ್ರೀ ವಿಠೋಬ ಶೆಣೈ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮ ಮಕ್ಕಳು ಅತ್ಯಂತ ಸುಂದರವಾಗಿ ಕಾಣಲು ಪಾತ್ರಕ್ಕೆ ತಕ್ಕುದಾದ ವೇಷಭೂಷಣಗಳನ್ನು ತೊಟ್ಟು ಚೆಂದ ಕಾಣಿಸಲು ಕಾರಣಕರ್ತರಾದ ಲಲಿತ ಕಲಾ ಆರ್ಟ್ಸ್ನ ಮಾಲಕರಾದ ಶ್ರೀ ಧನ್ಪಾಲ್ ಶೆಟ್ಟಿಗಾರ್, ಎಕ್ಸ್ಪ್ರೆಷನ್ ಆರ್ಟ್ಸ್ನ ಮಾಲಕರಾದ ಶ್ರೀ ಈಶ್ವರ್ ಕೋಡಿಕಲ್, ಪೋರ್ಲು ಆರ್ಟ್ಸ್ನ ಮಾಲಕರಾದ ಶ್ರೀ ಪ್ರತಾಪ್ ಮತ್ತು ಸಿಬ್ಬಂದಿ ವರ್ಗದವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ನೃತ್ಯಕ್ಕೆ ಬೇಕಾದ ಹೂವುಗಳನ್ನು ಮತ್ತು ನಗುಮುಖದ ಮೊಗವನ್ನು ಮಾಡಿಕೊಟ್ಟು ಮಕ್ಕಳು ಸುಂದರವಾಗಿ ಕಾಣುವಂತೆ ಸಹಕರಿಸಿದ ಕರಕುಶಲ ತರಬೇತಿದಾರರಾದ ಶ್ರೀಮತಿ ವೈಶಾಲಿ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಅಖಿಲ ಭಾರತ ಕಲಾವಿದೆ ವಿದುಷಿ ಶ್ರೀಮತಿ ಶ್ರೀಲತಾ ಪ್ರಭು ಪ್ರಸ್ತುತ ಕೆನರಾ ಸಮೂಹ ಸಂಸ್ಥೆಗಳಲ್ಲಿ ತಬಲ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಇಂದಿನ ವಾರ್ಷಿಕೋತ್ಸವ ಸಮಾರಂಭದ ಪ್ರಾರ್ಥನಾ ಗೀತೆಗೆ ಲಯಬದ್ಧವಾಗಿ ತಬಲವನ್ನು ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮಗೆ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಕ್ಕಳನ್ನು ಶೃಂಗರಿಸಿ ಈ ಕಾರ್ಯಕ್ರಮವನ್ನು ಮನಸೂರೆಗೊಳಿಸಲು ಕಾರಣಕರ್ತರಾದ ಶ್ರೀ ರೋಹಿತ್ ಮತ್ತು ಅವರ ತಂಡ, ಕೇಶ ವಿನ್ಯಾಸವನ್ನು ಮಾಡಿದ ಶ್ರೀಮತಿ ದೀಪಾರಾವ್ ಮತ್ತು ಅವರ ತಂಡಕ್ಕೆ ಆತ್ಮೀಯ ಧನ್ಯವಾದಗಳು. ನಮ್ಮ ಪ್ರೀತಿಯ ಮಕ್ಕಳು, ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು, ಮಕ್ಕಳ ಹೆತ್ತವರು ಮತ್ತು ಪೋಷಕರಿಗೆ ಅನಂತ ಧನ್ಯವಾದಗಳು. ನಮ್ಮ ಮಕ್ಕಳು ಮಧ್ಯಾಹ್ನ ಬೇಗ ಬಂದು ವೇಷಭೂಷಣ ಧರಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಲು ಅಣಿಯಾಗುತ್ತಿದ್ದಾಗ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ ಕಾಮತ್ ಕ್ಯಾಟರರ್ಸ್ ಇವರಿಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಚಿತ್ರಗಳನ್ನು ಛಾಯಾಚಿತ್ರದ ಮೂಲಕ ಸೆರೆ ಹಿಡಿದ ಎಕ್ಸೆಲ್ ಸ್ಟುಡಿಯೋದ ಮಾಲಕರಾದ ಶ್ರೀ ಮಂಜು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆಡಿಯೋ ಎಡಿಟಿಂಗ್ಗೆ ಸಹಕಾರವನ್ನು ನೀಡಿದ ಸಪ್ತಕ್ ರೆಕಾರ್ಡಿಂಗ್ನ ಮಾಲಕರಾದ ಶ್ರೀ ಚಿದಾನಂದ,
ಸುಧೀರ್ ರೇಡಿಯೋ ಹೌಸ್ನ ಮಾಲಕರಾದ ಶ್ರೀ ಸುಧೀರ್ ಶೆಣೈರವರಿಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ LED ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀ ನೇವಿಶ್ ಹಾಗೂ ಅವರ ತಂಡ, ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಪೈ ಸೌಂಡ್ಸ್ನ ಮಾಲಕರಾದ ಶ್ರೀ ವೆಂಕಟರಾಯ ಪೈ, ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಲು ಸಹಕರಿಸುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಮ್ಮೊಂದಿಗೆ ಸದಾ ಇದ್ದು ಕಾರ್ಯಕ್ರಮದ ಸೊಬಗನ್ನು ಮಾಧ್ಯಮದ ಮೂಲಕ ಪಸರಿಸುವ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಪತ್ರಿಕಾ ಪ್ರತಿನಿಧಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ತರಬೇತಿಯನ್ನು ನೀಡಿದ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೋರ್ವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಅದ್ಭುತವಾದ ದಿನವನ್ನು ಕರುಣಿಸಿದ ದೇವರನ್ನು ಸ್ಮರಿಸುತ್ತಾ ನನ್ನ ವಂದನಾರ್ಪಣೆಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್. ವಂದನಾರ್ಪಣೆಯನ್ನು ನಡೆಸಿಕೊಟ್ಟ ಶ್ರೀಮತಿ ರೇಖಾರವರಿಗೆ ವಂದನೆಗಳು. ಶಾಲಾ ವಾರ್ಷಿಕೋತ್ಸವ ಸಮಾರಂಭವೆಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸುವುದೇ ಒಂದು ಸಂಭ್ರಮ, ಕಾತರ. ಮುಂದಿನ ಕಾರ್ಯಕ್ರಮ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ದಯಮಾಡಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ವೇದಿಕೆಯನ್ನು ತೆರವುಗೊಳಿಸಿ ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗಿ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮನರಂಜನೆಯ ಸಾಧನಗಳಲ್ಲ, ಅವು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ, ನಮ್ಮ ಪರಂಪರೆಯ ಕನ್ನಡಿ. ಭಾರತದ ಸಂಸ್ಕೃತಿಯೇ ಒಂದು ಅದ್ಭುತ ಸಂಗಮ. ಇಲ್ಲಿನ ವೈವಿಧ್ಯತೆ, ವಿವಿಧ ಸಂಪ್ರದಾಯಗಳ ಮಿಶ್ರಣವೇ ನಮ್ಮನ್ನು ಅನನ್ಯಗೊಳಿಸಿದೆ. ಚೇತನ ಬಾಲ ವಿಕಾಸ ಕೇಂದ್ರದ 32ನೇ ಶಾಲಾ ವಾರ್ಷಿಕೋತ್ಸವ 2025-26 ಈ ಒಂದು ಸಂಭ್ರಮದ ಸಮಾರಂಭದಲ್ಲಿ ನಮ್ಮ ಮಕ್ಕಳು ನಮ್ಮ ನೆಲದ ಸಾಂಸ್ಕೃತಿಕ ಸತ್ವವನ್ನು ಅನಾವರಣಗೊಳಿಸುವ ಕಲಾ ಪ್ರದರ್ಶನದ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುವ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ. ಚಪ್ಪಾಳೆ ಕೇವಲ ಒಂದು ಶಬ್ದವಲ್ಲ, ಬದಲಾಗಿ ಪ್ರೀತಿ, ಮೆಚ್ಚುಗೆ ಮತ್ತು ಏಕತೆಯ ಸಂಕೇತ. ಪ್ರತಿಯೊಂದು ಕಾರ್ಯಕ್ರಮದ ಮೊದಲು ಮತ್ತು ಕೊನೆಗೆ ತಮ್ಮ ಅಮೂಲ್ಯವಾದ ಚಪ್ಪಾಳೆಯ ಮೂಲಕ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಹೂವಿನ ಕಂಪಿನಲ್ಲಿ ಮನಸ್ಸು ಅರಳಿದೆ, ನಿಮ್ಮ ಆಗಮನಕ್ಕೆ ಸ್ವಾಗತ ಕೋರಿದೆ. ಬಾಳಿನ ಭುಕ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮೊಗದಲ್ಲಿ ಸಂತಸದ ಹೊನಲ ಹರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯಲಿ. ಇದೀಗ ವಿಘ್ನ ವಿನಾಶಕನನ್ನು ಸ್ತುತಿಸುತ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ ನಮ್ಮ ಮಕ್ಕಳು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಮಕ್ಕಳನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಬೆಲೆ ಕಟ್ಟಲಾಗದ್ದು ಮನಸ್ಸು ಮುತ್ತು ರತ್ನಗಳು ಇದ್ದಂತೆ. ಪ್ರೀತಿ ಅರಿಯಲು ಮಾತು ಬೇಕಿಲ್ಲ, ಅವರ ಕಣ್ಣೋಟವೇ ಸಾಕು ಹೇಳಲು. ಕಲಿಕೆ ನಿಧಾನ, ಖುಷಿ ಬೇಗ, ತಪ್ಪು ತಿಳಿಯಬೇಡಿ, ತಿಳಿಸಿ ಪ್ರೀತಿಯ ರಾಗ. ಪ್ರತಿಯೊಂದು ಸಣ್ಣ ಸಾಧನೆ ದೊಡ್ಡದು, ಅವರೊಂದಿಗೆ ಬದುಕು ಹೂವಿನ ಹಾಗೆ ಮೃದು. ಮನಸ್ಸಿನ ಮಾತು ಬರೀ ಕಣ್ಣಲ್ಲಿದೆ, ಕಲ್ಪನೆಯ ಲೋಕ ಅವರಲ್ಲಿದೆ. ವಿಶೇಷತೆ ಎಲ್ಲರೊಳಗಿದೆ, ಅವರನ್ನು ಪ್ರೀತಿಸುವ ಮನಸ್ಸು ನಮ್ಮಲ್ಲಿದೆ. ದೇವರೆಂಬ ಉಡುಗೊರೆ ಅವರು, ಪ್ರೀತಿಯೇ ಅವರ ಭಾಷೆ. ಸಮಾನವಾಗಿ ಕಾಣಿರಿ ಅವರನ್ನು, ಬದುಕಲಿ ಖುಷಿಯಾಗಿ ಅವರು. ಇದೀಗ ಹೂವಿನಂತಹ ಮೃದು ಮನಸ್ಸುಳ್ಳ, ಮುಖದಲ್ಲಿ ಮುಗ್ಧ ಮಂದಹಾಸವನ್ನು ಹೊತ್ತು ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ಮಕ್ಕಳು. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಕ್ಕಳನ್ನು ಪ್ರಶಂಸಿಸಬೇಕಾಗಿ ವಿನಂತಿ.
ಮನವಿ ಓ ಮನವಿ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನಾನಗು, ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನಾನಗು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನಗು. ಸಣ್ಣ ಕಣ್ಣುಗಳಲ್ಲಿ ದೊಡ್ಡ ಪ್ರಪಂಚ, ನಗುವೆಂಬ ಭಾಷೆ ಎಲ್ಲರಿಗೂ ಅರ್ಥ, ಮಾತು ಮೌನವಾದರೂ ಮನಸ್ಸು ಸ್ಪಷ್ಟ, ಅವರ ಪ್ರಪಂಚವೇ ನಮಗೆ ಇಷ್ಟ. ನಮ್ಮೆಲ್ಲರ ಮೊಗದಲ್ಲಿ ಮಂದಹಾಸವನ್ನು ತರಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಭಾಗವಹಿಸಿದ ವಿದ್ಯಾರ್ಥಿಗಳು ಕೃತಿಕಾ, ಮಾಣಿಕಾ, ದೀಕ್ಷಿತ್, ಪ್ರಕೃತಿ ಪೈ, ರೋನಿತ್, ಪವನ್, ಗಗನ್, ಮನು ಹಿರೇಮಠ್, ಆಯುಷ್, ಕೌಶಿಕ್, ಪ್ರದ್ಯುಮ್ನ, ರೇಣುಕಾ, ಅನುಷಾ ಕೆ, ಚಿರಸ್ವಿತಾ, ಸಾಯಿ ಲಕ್ಷ್ಯ, ನಿರೀಕ್ಷಾ, ಫಾತಿಮಾ, ಮಾಯಿಜಾ, ಪ್ರಖ್ಯಾತ್, ತುಷಾರ್ ಟಿ ಎಸ್, ಅನೀಶ್ ರಾವ್, ಶಮಾಸ್, ರೋಶ್ನಿ, ತನ್ವಿ, ಸಾನ್ವಿ, ತನ್ವಿ, ಲೆಸ್ಟರ್, ಅಭಿಷೇಕ್. ಧನ್ಯವಾದಗಳು ಮಕ್ಕಳೇ. ದಯವಿಟ್ಟು ಜೋರಾದ ಚಪ್ಪಾಳೆ ನಮ್ಮ ಪ್ರತಿಭೆಗಳಿಗೆ. ಸಹಕರಿಸಿದ ಸಿಬ್ಬಂದಿ ವರ್ಗ ಶ್ರೀಯುತ ದಿನೇಶ್, ಶ್ರೀಮತಿ ಮೀನಾಕ್ಷಿ, ಶ್ರೀಮತಿ ದೀಪಾ ಶೆಟ್ಟಿ, ಶ್ರೀಮತಿ ಮೀರಾ, ಶ್ರೀಮತಿ ವೀಣಾ ಕುಲಾಲ್, ಶ್ರೀಮತಿ ಕುಶಾಲಾಕ್ಷಿ, ಶ್ರೀಮತಿ ದಿವ್ಯಜ್ಯೋತಿ, ಶ್ರೀಮತಿ ರತ್ನಾವತಿ, ಶ್ರೀಮತಿ ರೇಖಾ, ಶ್ರೀಮತಿ ಭವಾನಿ, ಶ್ರೀಮತಿ ಲೀಲಾವತಿ, ಶ್ರೀಮತಿ ಕುಸುಮ, ಶ್ರೀಮತಿ ವೇದಾವತಿ, ಶ್ರೀಮತಿ ಸುವರ್ಣ, ಶ್ರೀಮತಿ ವೇದಾವತಿ, ಶ್ರೀಮತಿ ಶಶಿಕಲಾ ಬಿ, ಶ್ರೀಯುತ ಸುದೇಶ್. ಧನ್ಯವಾದಗಳು. ಸರಸಿ ನೇಸರ ಮರೆಗೆ, ಅಂತರ ಮರೆಸುವ ಆ ಘಳಿಗೆ, ಉತ್ತರವಿಲ್ಲದ ಕಾತುರ ಭುವಿಗೆ ಹತ್ತಿರವಾಗುವ ಆತುರ ಮಳೆಗೆ. ನಮ್ಮ ಮಕ್ಕಳು ಬಾನಿಗೆಲ್ಲ ಹಬ್ಬ, ವಿಶ್ವಕುಲಕ್ಕೂ ಹಬ್ಬ ಎಂದು ರಂಗುರಂಗಾಗಿ ವರ್ಣಿಸಲಿದ್ದಾರೆ. ವಸಂತ ಋತುವಿನಲ್ಲಿ ಗಿಡ ಮರಗಳು ಚಿಗುರುವುದು, ಹಕ್ಕಿಗಳ ಚಿಲಿಪಿಲಿನಾದ ಮನಸ್ಸಿಗೆ ಮುದ ನೀಡುತ್ತದೆ. ಹೂ ಹಣ್ಣುಗಳಿಂದ ಗಿಡ ಮರ ಬಳ್ಳಿಗಳು ಕಂಗೊಳಿಸುತ್ತದೆ ಹಾಗೂ ವರ್ಣರಂಜಿತವಾಗಿ ನಮ್ಮೆಲ್ಲರನ್ನೂ ಆಕರ್ಷಿಸುತ್ತದೆ. ಅದೇ ರೀತಿಯಾಗಿ ನಮ್ಮ ಪುಟಾಣಿಗಳು ಅಂದ ಚಂದದ ಉಡುಗೆ ತೊಡುಗೆಗಳನ್ನು ತೊಟ್ಟು ರಂಗುರಂಗಾದ ಬಳೆಗಳನ್ನು ಹಿಡಿದುಕೊಂಡು ನಮ್ಮೆಲ್ಲರ ಕಣ್ಣು ಮಿಟುಕಿಸದಂತೆ ಕುಣಿಯಲು ಬರುತ್ತಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮಕ್ಕಳನ್ನು. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ
ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಪಾತಾಳ ಕೆಳಗೆ ಬಿಟ್ಟನು, ಆಕಾಶ ಮೇಲೆ ಇಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ತಮ್ಮ ಮುಗ್ಧ ನಗುವಿನೊಂದಿಗೆ ನಮ್ಮೆಲ್ಲರನ್ನು ಮನರಂಜಿಸಿದ ಮಕ್ಕಳಿಗೆ ಧನ್ಯವಾದಗಳು. ಭಾಗವಹಿಸಿದ ಮಕ್ಕಳು ಸ್ಕಂದ ಪ್ರಸಾದ್, ನಮನ್ ಜೋಗಿ, ಅನುಷಾ ಭಟ್, ಅರ್ಪಿತಾ, ಮಣಿಕಂಠ, ಸೃಜನ್, ಧನ್ಯವಾದಗಳು. ಹಾಗೆ ಈ ನೃತ್ಯವನ್ನು ತರಬೇತಿಗೊಳಿಸಿದ ಶಿಕ್ಷಕಿಯರು ಶ್ರೀಮತಿ ಚಂಪಾ, ಶ್ರೀಮತಿ ದೀಪಾ, ಶ್ರೀಮತಿ ಜಯಶ್ರೀ, ಧನ್ಯವಾದಗಳು. ಪ್ರಕಾಶಮಾನವಾದ ವೇಷಭೂಷಣ, ಮುಖದ ಭಾವ ಮತ್ತು ವಿಶಿಷ್ಟ ಹೆಜ್ಜೆಗಳು, ಇದನ್ನು ಆಕಾಶ ಸಂಗೀತ ಎಂದು ಕರೆಯುತ್ತಾರೆ. ಇದೀಗ ನಮ್ಮ ನಾಡಿನ ಹೆಮ್ಮೆಯ ಕಲಾ ಪ್ರಕಾರವಾದ ಯಕ್ಷಗಾನ ನೃತ್ಯ ನಿಮ್ಮ ಮುಂದೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಂದನಾನ ತಂದನಾನ, ತಂದನಾನ ತಂದನಾನ, ತಂದನಾನ. ಆಕಾಶದಂಚಿನ ಸಿರಿಲೋಕದೊಡೆಯ ಲೋಕೇಶ ಜಿ ಹರಿ ಕೊರಳಾಗೆ, ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ.
ಬಂದನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನಾನ ತಂದನಾನ. ಕರಾವಳಿಯ ಅತ್ಯಂತ ಪ್ರಾಚೀನ ಕಲೆಗಳಲ್ಲಿ ಒಂದಾದ ಯಕ್ಷಗಾನ ನೃತ್ಯವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ನಮ್ಮ ಯಕ್ಷಗಾನ ನೃತ್ಯ ಕಲಾವಿದರಿಗೆ ಧನ್ಯವಾದಗಳು. ಯಕ್ಷಗಾನ ನೃತ್ಯದಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ಕಲಾ ಪ್ರತಿಭೆಗಳು ಇಶಾನಿ, ಕಿರಣ್, ರೇಷ್ಮಾ. ಧನ್ಯವಾದಗಳು ಮಕ್ಕಳೇ. ದಯವಿಟ್ಟು ಜೋರಾದ ಚಪ್ಪಾಳೆ. ತರಬೇತುಗೊಳಿಸಿದ ಶಿಕ್ಷಕಿಯರು ಶ್ರೀಮತಿ ಶೋಭಾ, ಶ್ರೀಮತಿ ಜಯಶ್ರೀ. ಧನ್ಯವಾದಗಳು. ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತರನ್ನು ಅನ್ನದಾತ ಎಂದು ಕರೆಯುತ್ತಾರೆ. ರೈತರು ಮಳೆ ಬಿಸಿಲೆನ್ನದೆ ಸತತವಾಗಿ ದುಡಿದರೆ ಮಾತ್ರ ಎಲ್ಲರಿಗೂ ಆಹಾರವು ಅನ್ನವಾಗುತ್ತದೆ. ಮನುಷ್ಯರು ತಮ್ಮ ಸ್ವಾರ್ಥಕ್ಕೆ, ದುರಾಸೆಗೆ, ಆಧುನಿಕತೆ ಎನ್ನುವ ಹೆಸರಿನಲ್ಲಿ ಅನ್ನ ಕೊಡುವ ಫಲವತ್ತಾದ ಭೂಮಿಯನ್ನು, ಕೆರೆ ಕಟ್ಟೆಗಳನ್ನು, ಅಮೂಲ್ಯವಾದ ಅರಣ್ಯ ಸಂಪತ್ತನ್ನು ನಾಶ ಮಾಡುತ್ತಲೇ ಇದ್ದಾರೆ. ಇದರಿಂದ ಮಳೆ ಬೆಳೆ ಸರಿಯಾಗಿ ಆಗದೆ ಭೂಮಿಯನ್ನೇ ನಂಬಿಕೊಂಡಿರುವ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಸನ್ನಿವೇಶಗಳನ್ನು ನಾಟಕ ರೂಪದಲ್ಲಿ 2 ಭಾಗಗಳಾಗಿ ಅಭಿನಯಿಸಿ ತೋರಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಸಾವುಕಾರ್ರೆ, ಬಿತ್ತನೆ ಬೀಜ ತಗೊಳ್ಳಕ್ಕೆ ಸ್ವಲ್ಪ ಕಾಸು ಬೇಕಿತ್ತು. ಸಾಲ ಅಂತ ಕೊಟ್ರೆ ಪುಣ್ಯ ಬರುತ್ತೆ. ಆದಷ್ಟು ಬೇಗ ತೀರ್ಸ್ಬಿಡ್ತೀನಿ. ನಿಮ್ಮಂತವರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು. ತಗೋ. ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸ್ಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಆಯ್ತು ಸಾವುಕಾರ್ರೆ. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೇ ಈ ಪ್ರೀತಿ, ಎಲ್ಲರ ಹೃದಯದಲ್ಲಿ ಅರಳುತ್ತಾ ನಲಿಯುತ್ತ ತಂಪೆರೆವ ತಂಗಾಳಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲೂ ನೆಲೆಸಿರೋ ಹಸಿರು, ಎದೆ ಎದೆಯಲ್ಲೂ ಕಲೆತಿರೋ ಉಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳೆಲ್ಲುಂಟು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರೋ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವೆನ್ನುಂಟು. ಏ ಗೋಪಾಲ, ಸಾಲ ತಗೊಳ್ಳೋದಕ್ಕಾಗತ್ತೆ, ತೀರ್ಸೋದಕ್ಕಾಗಲ್ವೇನೋ? ಎಷ್ಟು ದಿನ ಆಯ್ತು, ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಸಾವುಕಾರ್ರೆ, ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಬೆಳೆನೂ ಇಲ್ಲ. ಮಳೆ ಬರುತ್ತೆ ಸಾವುಕಾರ್ರೆ, ಬೆಳೆನೂ ಬರುತ್ತೆ. ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ಬಿಡ್ತೀನಿ. ಮಳೆ ಬಂದಂಗೆ ನೀನು ಸಾಲ ತೀರಿಸ್ದಂಗೆ. ಸಾಲ ತಗೊಳ್ಳೋವಾಗಿರೋ ಕಾಳಜಿ ನಿನಗೆ ತೀರ್ಸೋವಾಗಿರಲ್ಲ. ನಿನಗೆ ಆಸ್ತಿ ವಜಾ ಮಾಡ್ಕೊಂಡ್ರೇನೆ ಬುದ್ಧಿ ಬರೋದು, ಬಡ್ಡಿ ಮಗನೇ. ಬೇಡ ಸಾವುಕಾರ್ರೆ, ಹಂಗ್ ಮಾಡಬೇಡಿ. ನಂಗೆ ಜೀವಕ್ಕೆ ಅಂತ ಆಧಾರವಾಗಿರೋದು ಇದು ಒಂದೇ ಭೂಮಿ. ಅದನ್ನ ಮಾತ್ರ ಕಿತ್ಕೋಬೇಡಿ ಸಾವುಕಾರ್ರೆ, ಕಿತ್ಕೋಬೇಡಿ.
ರೈತ ನೀನು, ದೇಶ ಸಲಹೋ ತಂದೆ ನೀನು. ಹುಟ್ಟು ಬಿತ್ತು ರೈತ ನೀನು, ದೇಶ ಸಲಹೋ ತಂದೆ ನೀನು. ಅನ್ನದಾತನೇ ಬೆವರ ಸುರಿಸಿ ದುಡಿವೆ ನೀನು, ರಕ್ತ ಬಸಿದು ಮಡಿವೆ ನೀನು. ದೇಶ ಶಾಂತನೇ. ನಿನಗುಳ ಕೇಳೋರ್ಯಾರು, ನಿನನುವ ನೀಗೋರ್ಯಾರು. ಓ ಶಿವನೇ ಧನಿ ಕೇಳದೆ, ಓ ಹರಿಯೇ ದಯಬಾರದೆ. ಬೇಡ ಮರು ಜನ್ಮ ರೈತನಾಗೋ ಕರ್ಮ, ಸಾಕಿ ಮಣ್ಣಿನ ಋಣ. ಸಾಕಿ ಮಣ್ಣಿನ ಋಣ. ನಮ್ಮಂತವ್ರಿಗೆ ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿಗೆ ಭಾರ. ಭೂಮಿ ನಂಬಿ ಆಕಾಶ ನೋಡ್ತೋ ಬದುಕೋ ನಾವು, ಮಳೆ ಬರಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಗತಿ, ಸಾವೇ ನನಗೆ ಗತಿ. ಭೂತಾಯಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಜಗತ್ತಲ್ಲಿ. ತನ್ನ ಒಕ್ಕಳ ಬಳಿ ಕುಡುಗೋಲಿಟ್ರೂ ನಗ್ತಾ ಇರ್ತಾಳೆ. ಒಂದು ನೆಲ್ಲ ಚೆಲ್ಲಿದ್ರೆ ರಾಶಿ ರಾಶಿ ಕೊಡ್ತಾಳೆ. ಇಡೀ ದೇಶನೇ ಕಾಯ್ತಾಳೆ. ರೈತ ಮತ್ತು ಭೂಮಿ ತಾಯಿ ನಾಟಕದ ಭಾಗ 1ರಲ್ಲಿ ಈಗ ತೋರಿಸಿದ ರೈತರ ಆತ್ಮಹತ್ಯಾ ಸನ್ನಿವೇಶಗಳು ಇಂದು ನೈಜ ಜೀವನದಲ್ಲಿ ಅದೆಷ್ಟೋ ರೈತರ ಜೀವನದಲ್ಲಿ ನಡೆಯುತ್ತಿರುವ ನೈಜ ದುರಂತ ಸನ್ನಿವೇಶಗಳಾಗಿವೆ. ಸಾಲ, ಮಳೆ, ಬೆಳೆ ಎಂಬ ಹಲವು ಕಾರಣಗಳಿಂದ ಆಗುತ್ತಿರುವ ರೈತರ ಆತ್ಮಹತ್ಯೆಗಳು ನಿಜಕ್ಕೂ ಶೋಚನೀಯ. ರೈತರ ಇನ್ನಷ್ಟು ಸಮಸ್ಯೆಗಳನ್ನು ಪ್ರಸ್ತುತಪಡಿಸುವ ರೈತ ಮತ್ತು ಭೂಮಿ ತಾಯಿ ನಾಟಕದ ಭಾಗ 2 ಇದೀಗ ನಿಮ್ಮ ಮುಂದೆ. ನೋಡ್ಲ ಸೋಮ, ಈ ಹೋರಾಟದ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ಬರುತ್ತೋ ಅಷ್ಟು ಹಂಗೆ ಬಾಚ್ಕೊಂಡ್ಬಿಡ್ಬೇಕು. ಇವತ್ ರಾತ್ರಿನೇ ನನ್ 3 ಕಾರು ನಿನ್ನ 2 ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬಿಡುವ. ಹಂಗಂತ ಆ ರೈತರನ್ನೆಲ್ಲ ನಮ್ ಕಾರು ಗಚ್ಕೊಂಡ್ಬಿಡ್ಬೇಡ ಕಣ್ಲಾ. ಯಾಕೆ ಅವ್ರು ಬರೋದ್ ಬೇಡವಾ? ಬರ್ಬೇಕು ಕಣ್ಲಾ. ಅವ್ರಿದ್ರೆ ತಾನೇ ನಮ್ ಹೋರಾಟಕ್ಕೊಂದು ಕಳೆ. ಅವ್ರಿಗೆ ಅಂತಲೇ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಒಂದ್ 200-300 ಪುಕ್ಸದ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಅಪ್ಪ ಅಪ್ಪ, ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಮ ಪುಣ್ಯ ಬರಲಿ. ಮಳೆ ಬೆಳೆ ಬರ್ದೆ
ರೊಟ್ಟಿ ಮಾಡಕ್ ಇಟ್ಟಿಲ್ಲ. ಹೆಂಡತಿ ಮಕ್ಕಳು ಹಸ್ಕೊಂಡು ಸಾಯ್ತವ್ರೆ. ಅದಕ್ಕೆ ಮಲ್ಲಣ್ಣ, ನಿಮ್ಮಂತವ್ರು ನಾವು ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಗ್ ಬರ್ಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ ರಾತ್ರಿ ಟ್ರೈನ್ಗೆ ನಮ್ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ, ಬರ್ಬೋದು. ಬರ್ಬೇಕಾದ್ರೆ 500 ರೂಪಾಯಿ ತಗೊಂಬ. ನಮಗೆಲ್ಲ ರೈಲ್ ಟಿಕೆಟ್ಗೆ 500 ರೂಪಾಯಿನ? ಹೊಟ್ಟೆ ಹಿಟ್ಟಿಲ್ಲ ಅಂತದ್ರಲ್ಲಿ ನನ್ನ ಪರದೇಶಿಗೆ ಎಲ್ಲಿಂದ ಬರ್ಬೇಕು ಅಷ್ಟೊಂದು ದುಡ್ಡು? ನೋಡ್ವಲ್ಲಣ್ಣ, ನಾವ್ ಹೇಳಿದ್ದು ಕೇಳ್ಕೊಂಡ್ ಬರೋರ್ನ ಮಾತ್ರ ಕರ್ಕೊಂಡು ಹೋಗ್ತೀವಿ. ಒಳಕ್ಕೆ ಕಾರ್ ವ್ಯವಸ್ಥೆ ಮಾಡ. ಅಪ್ಪ, ನಾನಿನ್ ನೀವು ಊರಲ್ಲಿ ಇರಲ್ಲ. ನಿತ್ಕೊ ಮಗ, ನನ್ ಮಾತ್ ಕೇಳು. ನಿತ್ಕೊಳ್ಳಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಾನು ಹೋಗ್ತೀನಿ. ಬೇಡ ಅಂದ್ರೆ ಇಂಜಿನಿಯರಿಂಗ್ ಓದು ಅಂತ ಹಠ ಬಿದ್ದು ಓದಿಸಿದ್ರಿ. ಆದ್ರೆ ಈಗ ನೋಡಿ, ನನ್ನ ಎಜುಕೇಶನ್ ತಕ್ಕಾಗೆ ಹೈಟೆಕ್ ಜಾಬ್ ಸಿಗ್ತಾ ಇಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕಾಗಲ್ಲ ಅಂತ ಮಾತ್ರ ನೀವು ಹೇಳ್ಬಾರ್ದು. ನೀನ್ ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ ಮಾತಿಗಿಲ್ಲ ಅಂತೀನ. ಏನ್ ಹೇಳಪ್ಪ? ಅಪ್ಪ, ಹೇಗಿದ್ರು ನಮ್ ತೋಟದಲ್ಲಿ ಈಗ ಮೊದ್ಲಿನ ತರ ಬೆಳೆನು ಬೆಳಿತಿಲ್ಲ, ಭೂಮಿಲಿರೋ ಫಲವತ್ತತೆನೂ ಉಳಿಸ್ಕೊಂಡಿಲ್ಲ. ಇನ್ ಮುಂದೆ ಈ ಹೊಲ ತೋಟನೆಲ್ಲ ನಂಬ್ಕೊಂಡು ಕೂರೋದಕ್ಕಿಂತ ಈ 18 ಎಕರೆ ಜಮೀನ ಸೈಟ್ ಮಾಡಿ ಮಾರಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ಏನು ಹೀಗನ್ಬಿಟ್ಟೆ? ತಾತ ಮುತ್ತಾತಂದ್ರು ಬದುಕಿ ಬಾಳಿ ನಮ್ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ ಮಾಡಿಟ್ಟ ಆಸ್ತಿನ ಮಾರ್ಬಿಡು ಅಂತಿದೆಯಲ್ಲೋ. ಬೇಡ ಕಣು, ಇದ್ಯಾಕೋ ನನಗ್ ಸರಿ ಕಾಣಿಸ್ತಿಲ್ಲ. ಅಪ್ಪ, ಇದೆಲ್ಲ ಹಿರಿಯರ್ ಮಾಡಿರೋ ಸ್ವತ್ತೇ ನಿಜ. ಆದ್ರೆ ಅಪ್ಪ ಹಾಕಿದ ಆಲದ ಮರ ಅಂತ ಕೈ ಕಟ್ಕೊಂಡು ಕೂರೋದ್ರ ಬದಲು ಕಾಲಕ್ಕೆ ತಕ್ಕಾಗೆ ಬದಲಾಗೋ ಜಾಣ್ತಾನೆ ಇರ್ಬೇಕು. ಸರಿ, ಈಗ ನಾನು ಏನ್ ಮಾಡು ಅಂತೀಯಾ? ಅಪ್ಪ, ಹೇಗಿದ್ರು ನಮ್ ಜಮೀನು ಹೈವೇಗ್ ಹತ್ರ ಇದೆ. ಇಂಥ ಬಂಗಾರದಂತ ಭೂಮಿನ ಕೊಡ್ತೀನಿ ಅಂದ್ರೆ ಕೊಂಡ್ಕೊಳ್ಳೋದಿಕ್ಕೆ ಜನ ಕ್ಯೂ ನಿಂತ್ಕೋತಾರೆ. ಇದೆಲ್ಲ ನಿಜವೇನೋ? ಹೌದಪ್ಪ. ಈ ಯೋಚನೆ ನಂಗೆ ಹೊಳಿಲೇ ಇಲ್ಲ ನೋಡು. ಸರಿ ನಡಿ, ನೀನ್ ಹೇಳ್ದಾಗೆ ನಮ್ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಬಾ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಮ್ ಭೂಮಿನ ಮಾರಿದ್ರೆ ಅಷ್ಟು ದೊಡ್ಡ ಲಾಭ ಬರ್ತದ? ಹೌದು ಮಳ್ಳಣ್ಣ, ಡೆಫಿನೆಟ್ಲಿ. ಯಜಮಾನ್ರೆ, ನನ್ನ ಭೂಮಿನೂ ಹೆಚ್ಚು ಕಮ್ಮಿ 4 ಎಕರೆ ಐತೆ. ಅದ್ರಾಗ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರ್ದೆ ದಿಕ್ಕೇ ತೋಚ್ದಂಗಾಗಿತ್ತು. ನೀವೇನೋ ಹೊಸ ದಾರಿ ಕಂಡ್ಕೊಂಡಿದ್ದೀರಲ್ಲ, ಅದನ್ನ ನಂಗೂ ಹೊಸಿ ಹೇಳಿ ಸಹಾಯ ಮಾಡಿ ಸ್ವಾಮಿ. ನೋಡಿ ಮಲ್ಲಣ್ಣ, ನಮ್ ಜಮೀನ ಕೊಂಡ್ಕೊಳ್ಳೋರಿಗೆ ಹೆಂಗಂದ್ರೆ ಹಂಗೆ ಜಮೀನ್ ತೋರ್ಸಕ್ ಆಗಲ್ಲ. ಅದಕ್ಕೆ ಅಂತಾನೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಇದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ. ಇದೆಲ್ಲ ಆದ್ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನೋ ನಮ್ ಭೂಮಿನ ನಾವು ಮಾರ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜನ ತಗೊಳ್ಳೋದು. ನೋಡಿ ಮಗ, ನೀನು ಹೋಗೋಣ. ಇವನೇ ಮಲ್ಲಣ್ಣ ಅಂತ, ಒಳ್ಳೆ ಮಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಊರಿನಲ್ಲೊಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ನಿಮ್ಗೆ ನಮ್ ಭೂಮಿನೇ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮೂರ್ನ ಬಲಿ ಕೊಡ್ಬೇಕು? ಅಲ್ಲಯ್ಯ, ನೀನಿಲ್ ಬೆಳೆದು ಏನ್ ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿನ ನಮಗ್ ಕೊಟ್ರೆ ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ನಮ್ ಬುದ್ಧಿ ಬಹಳ ಒಳ್ಳೆಯವರು. ಮಾಡ ಕೆಲ್ಸ, ಕೈ ತುಂಬಾ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವು ಹೇಳ್ತಿರೋದು. ರೊಟ್ಟಿ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ರೆ ಈ ಭೂಮಿ ತಾಯಿನೇ ಹೊಡ್ತುಂಬ ಅನ್ನ, ಕೈ ತುಂಬಾ ಕಾಸು ಕೊಡ್ತಾಳೆ. ಫಲವತ್ತಾದ ಬೆಳೆ ಕೊಡ್ತಿರೋ ಭೂಮಿನ ಕೇಳ್ತಿದ್ದೀರಲ್ಲ, ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಅಂತ ಜಮ್ ಅಂತ ಕಾರಣ ಕೊಟ್ಟೊಯ್ತೀರ. ಆದ್ರೆ
ನಿಮ್ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ ಹರಡೋ ಕಾಯಿಲೆ ಕಸಾಯನ ನಾವ್ ಅನ್ಭವಿಸ್ಬೇಕು ಅಂತೀರಾ? ಕ್ಷಮಿಸಿ ಸ್ವಾಮಿ, ನನ್ನ ಭೂಮಿನ ನಾನು ಯಾರಿಗೂ ಕೊಡಕ್ಕಿಲ್ಲ. ಅನ್ನ ಕೊಡೋ ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ಹೆತ್ತ ಹುನೆದಗೆ ಚೂರಿ ಹಾಕೋದು ಒಂದೇ. ಇರಿ ಹಳ್ಳಿ ಜನ್ರಿ ಗೊತ್ತಾಗಲ್ರಿ ಬುದ್ಧಿ. ಮಲ್ಲಣ್ಣ, ಒಳ್ಳೆ ಮೂರ್ಖನಂಗ್ ಮಾತಾಡ್ಬೇಡ. ಅದೃಷ್ಟ ಲಕ್ಷ್ಮಿನೇ ನನ್ನ ಬಗಲ ಬಂದು ಕೂತ್ಕೋತೀನಿ ಅಂತವಳೆ. ನೀನಿದ್ರೆ ತಾಯಿ ಅಂತ ಹೊಡ್ಕೊಳ್ತಿದೀಯಲ್ಲ. ಕಮಿಷನ್ ಆಸೆಗೆ ಉಂಡು ಮನೆಗ್ ದ್ರೋಹ ಬಗ್ಗೆ ಗುಳ್ಳೆ ನರಿ ನೀನು. ಅಯ್ಯೋ, ನಂಗೆ ಬುದ್ಧಿಶೇಷ ಮಾಡಕ್ ಬರ್ತೀಯ? ಅಯ್ಯೋ ಮಲ್ಲಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ಇದು ನಿಮ್ ಊರಿಗೆ ಬಂದಿರೋ ಒಂದ್ ಒಳ್ಳೆ ಅವಕಾಶ. ನಿಮ್ ಊರಿಗೊಂದ್ ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮ್ಗೆ ನಮ್ ಊರಿಗೆ ಬರಕ್ ಅವಕಾಶ ಮಾಡ್ಕೊಟ್ಟು ನಾವು ಊರ್ ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ. ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇನ್ಯಾಗದ್ ಬಿದ್ದೋಗೋ, ಹೊಳಗೋಗೋ. ಇಡೀ ಸರ್ಕಾರನೇ ನಮ್ ಕೈಯೊಳಗಡೆ ಇದೆ. ಬಂದ್ಬಿಡ್ತಾರೆ ತಿನ್ನಕ್ಕೆ. ತಾಯಿ, ನಾನ್ ಬದುಕಿದಂಗೆ ನಿನ್ನ ಇನ್ನೊಬ್ಬರ ಪಾಲ್ ಮಾಡಕ್ ನನಗಿಷ್ಟ ಇಲ್ಲ. ನನಗೇ ಬದುಕಕ್ ತ್ರಾಣ ಇಲ್ಲ. ಇನ್ನ ನಿನ್ನಂಗ್ ಉಳಿಸ್ಲಿ? ನಿಲ್ಲು. ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು ಯಾರದು? ನಾನು ಭೂಮಿ ತಾಯಿ, ಭೂಮಿ ತಾಯಿ, ಭೂಮಿ ತಾಯಿ. ತಾಯಿ, ಹೇಳು ಕಂದ, ಮೇಲೇಳು. ಅಳ್ಬೇಡ, ಅಳ್ಬೇಡ. ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನು ಹೀಗೆ ಅನಾಥಶವಾಗೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತೆ? ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತೆಲ್ಲ ಕೂಗಿ ಕೂಗಿ ಹೇಳ್ತೀರಿ. ಆದ್ರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರಾ. ಬರೀ ಫೋಟೋ ತೆಗೆಸ್ಕೊಂಡು ಟಿವಿಗೆ ಮುಖ ತೋರಿಸ್ಕೊಂಡು ಪ್ರಚಾರ ಮಾಡ್ಕೊಳ್ಳೋದಲ್ಲೇ ಕಾಲ ಕಳೀತಿದ್ದೀರಾ. ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದಿದ್ರೆ ಮೊದಲು ರೈತರ ಗೌರವ ಕೊಡೋದನ್ನ ಕಲೀರಿ. ಗಣಿಗಾರಿಕೆ ಹಾಗೂ ಯೋಜನೆಗಳ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ, ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನನ್ನ, ನನ್ನ ಒಡಲನ್ನ ಪಗದು ಜೀವ ಸೆಲೆಯಾಗಿದ್ದ ನನ್ನನ್ನ ಬರಡು ಬಂಜೆ ಮಾಡ್ತಾ ಇದ್ದೀರಾ. ಇದೇನ ನೀವು ಓದಿ ಗಳಿಸಿರೋ ಜ್ಞಾನ? ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಳ್ಕೋಬೇಕಾಗತ್ತೆ. ಮೊದಲು ರೈತನುಳಿಸಿ, ರೈತನುಳಿಸಿ. ರೈತ ಉಳಿದ್ರೆ ನಾನು ಉಳಿತೀನಿ, ನಾನು ಉಳಿದ್ರೆ ನೀವೆಲ್ಲ ಉಳಿತೀರ. ಹಣದಿಂದ ಅನ್ನ ಹುಟ್ಟಲ್ಲ. ಮಣ್ಣನ್ನ ಹಣವಾಗಿಸ್ತಿರೋ ಅನ್ನವಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ನೀವೆಲ್ಲ ಮಾಡಿರೋ ಅನಾಹುತಗಳಿಂದ ಇವನಂತ ನಿಜವಾದ ರೈತರು ಉರುಳಿಗೆ ಕೊರಳು ಕೊಟ್ಟು ಇಲ್ಲವಾಗ್ತಿದ್ದಾರೆ. ಮಗು, ನನ್ನನ್ನು ನಂಬು. ದಿನದ ಬಹುತೇಕ ಸಮಯ ಭೂತಾಯಿ ಕೆಲಸಕ್ಕೆ ಮೀಸಲಿಡು. ದುಡಿಯದೆ ಸಮಯ ವ್ಯರ್ಥ ಮಾಡುವವರ ಸಹವಾಸ ಬಿಟ್ಬಿಡು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಂದ ಬಸವಣ್ಣನ ತತ್ವಕ್ಕೆ ಬದ್ಧನಾಗಿರು. ರೈತ ಮತ್ತು ಭೂಮಿ ತಾಯಿಯ ಸಂಬಂಧವು ಕೇವಲ ಭೂಮಿ ಮತ್ತು ಬೆಳೆಗಳ ಸಂಬಂಧವಲ್ಲ.
ಅದು ಜೀವನ, ಸಂಸ್ಕೃತಿ ಮತ್ತು ಅಸ್ತಿತ್ವದ ಬಾಂಧವ್ಯ ಎಂಬುದನ್ನು ಎಲ್ಲರ ಮನಮುಟ್ಟುವಂತೆ ನಾಟಕದ ಮೂಲಕ ತೋರಿಸಿಕೊಟ್ಟ ನಮ್ಮ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಪ್ರತಿಭೆಗಳಿಗೆ ಮಗದೊಮ್ಮೆ ಜೋರಾದ ಚಪ್ಪಾಳೆ. ಈ ನಾಟಕದಲ್ಲಿ ಭಾಗವಹಿಸಿದ ನಮ್ಮ ವಿದ್ಯಾರ್ಥಿ ಪ್ರತಿಭೆಗಳು ಮಣಿಕಂಠ, ತನ್ಮಯ್, ಶ್ರೀಕಾಂತ್, ಪ್ರಿಯಾ, ಧನುಷ್ ಅಡಿಗ, ಗೌತಮಿ, ವೈಷ್ಣವಿ ಶೇಟ್, ಮೆಲಿಟಾ, ಮಂಜುನಾಥ, ಗಾಯತ್ರಿ, ಸುಮಿತ್ರಾ, ಹರ್ಷಿತಾ, ಹರ್ಷಿತ್, ಅಶ್ವಿನ್, ದಯಾನಂದ, ಲಿಯಾನ್, ಶ್ರೀಕರ್, ಧೀರಜ್, ಸಚಿನ್, ಶಿಲ್ಪಾ. ಧನ್ಯವಾದಗಳು ಮಕ್ಕಳೇ. ಈ ನಾಟಕವನ್ನು ಅತ್ಯುತ್ತಮವಾಗಿ ತರಬೇತಿಗೊಳಿಸಿದ ಶಿಕ್ಷಕಿಯರು ಶ್ರೀಮತಿ ವಾಣಿ, ಶ್ರೀಮತಿ ಸವಿತಾ ಎ, ಶ್ರೀಮತಿ ಶಶಿಕಲಾ. ಧನ್ಯವಾದಗಳು. ಮನಸ್ಸನ್ನು ಶಾಂತಗೊಳಿಸುವ, ಸಂತೋಷಗೊಳಿಸುವ, ಮುದಗೊಳಿಸುವ ಶಕ್ತಿ ಸಂಗೀತಕ್ಕಿದೆ. ಅದರಲ್ಲೂ ನಮ್ಮ ರಾಜ್ಯ ಕರ್ನಾಟಕದ ನಾಡು ನುಡಿಯ ಬಗೆಗಿನ ಹಾಡು ಕೇಳುವುದೇ ಆನಂದ. ಕನ್ನಡ ಭಾಷೆ ನಮ್ಮೆಲ್ಲರ ಹೆಮ್ಮೆಯ ಭಾಷೆ. ಬಹುದೂರದವರೆಗೆ ಕಾಣುವಂತೆ ಕನ್ನಡದ ದೀಪವನ್ನು ಹಚ್ಚಿ ಆ ಬೆಳಕಿನಲ್ಲಿ ಕನ್ನಡ ತಾಯಿಯ ರೂಪ ಚಿರವಾಗಿರುವಂತೆ ಮಾಡುವ ಎನ್ನುವ ಸಂಕೇತ ಸಾರುವ ಭಾವಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿ ಕುಮಾರಿ ದೀಕ್ಷಿತಾ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕುಮಾರಿ ದೀಕ್ಷಿತಾ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡ
ಕವನ ರಚಿಸಿದ ಡಿ.ಎಸ್. ಕರ್ಕೆ ಅವರ ಸಾಹಿತ್ಯದ ಆಳ, ಕರುನಾಡಿನ ಏಕತೆ, ಕನ್ನಡ ಭಾಷೆಯ ಮಹತ್ವ ಮತ್ತು ಗಡಿನಾಡಿನ ಕನ್ನಡಿಗರಿಗೆ ಸ್ಫೂರ್ತಿ ನೀಡುವ ಅಂಶಗಳನ್ನು ಎತ್ತಿ ಹಿಡಿಯುವಂತಹ ಹಾಡನ್ನು ಸುಮಧುರವಾಗಿ ಹಾಡಿದ ಕುಮಾರಿ ದೀಕ್ಷಿತಾಳಿಗೆ ಧನ್ಯವಾದಗಳು. ಈ ವಿದ್ಯಾರ್ಥಿನಿಯನ್ನು ತರಬೇತುಗೊಳಿಸಿದ ಶಿಕ್ಷಕಿಯಾದ ಶ್ರೀಮತಿ ವಾಣಿ ಅವರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ತಮ್ಮ ಚಪ್ಪಾಳೆ ಎಂಬ ಆಶೀರ್ವಾದದ ಮೂಲಕ ವೇದಿಕೆಯಲ್ಲಿರುವವರನ್ನು ಪ್ರಶಂಸಿಸಬೇಕಾಗಿ ವಿನಂತಿ. ಧನ್ಯವಾದ. ಕರಾವಳಿಯ ಕಡಲ ತಡಿ ದಕ್ಷಿಣ ಕನ್ನಡ. ಉಳ್ಳಾಲ ಎಂದರೆ ನಮಗೆ ಮೊದಲು ನೆನಪಾಗುವುದು ಉಳ್ಳಾಲದ ರಾಣಿ ಅಬ್ಬಕ್ಕ. ಪೋರ್ಚುಗೀಸರು ಉಳ್ಳಾಲವನ್ನು ಆಕ್ರಮಿಸಲು ಹಲವಾರು ಬಾರಿ ಪ್ರಯತ್ನಿಸಿದಾಗ ತನ್ನ ಗಂಡನ ದ್ರೋಹ, ಮೋಸ ಹಾಗೂ ವಿರೋಧದಲ್ಲಿಯೂ ಯಾರಿಗೂ ಮಣಿಯದೆ ಹೆದರದೆ ರಾಣಿ ಅಬ್ಬಕ್ಕ ತನ್ನ ಸೈನ್ಯದೊಂದಿಗೆ 4 ದಶಕಗಳವರೆಗೆ ಧೈರ್ಯದಿಂದ ಹೋರಾಡಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸುತ್ತಾಳೆ. ಈ ಧೈರ್ಯ ಸಾಹಸದಿಂದಾಗಿ ಅಬ್ಬಕ್ಕ ರಾಣಿ ಅಭಯರಾಣಿ ಎಂಬ ಬಿರುದಿನೊಂದಿಗೆ ಪ್ರಸಿದ್ಧಿಯಾದಳು. ಅಭಯರಾಣಿ ಅಬ್ಬಕ್ಕ ರಾಣಿಯ ಒಂದು ಸಣ್ಣ ಝಲಕ್ ಈಗ ನಿಮ್ಮ ಮುಂದೆ. ಮುತ್ತಿಗೆಯ ಚೌಟರ ಮನೆತನದ ಮುದ್ದು ಕುವರಿ ಅಬ್ಬಕ್ಕ ಮಾವ ತಿರುಮಲರಾಯರ ಮುತುವರ್ಜಿಯಲ್ಲಿ ಸಂಗೀತ, ಕತ್ತಿವರಸೆ, ಬಿಲ್ಲುಗಾರಿಕೆ, ಕುದುರೆ ಸವಾರಿ ಹೀಗೆ ಸಕಲ ಕಲೆಗಳನ್ನೂ ಮೈಗೂಡಿಸಿಕೊಂಡು ಚಾಣಾಕ್ಷಯಾಗಿ ಬೆಳೆದವಳು. ತುಳುವ ಮಣ್ಣಿನ ಕಡಲ ತಡಿಯ ಸಿಂಹಿಣಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ. ತುಳುವ ನಾಡಿನ ಶೌರ್ಯ ಘನತೆಯನ್ನು ಎತ್ತಿ ಹಿಡಿದ ಚೌಟ ಮನೆತನದ ಉಳ್ಳಾಲದ ರಾಣಿ ಅಬ್ಬಕ್ಕ ಮಹಾದೇವಿ ಈಗ ನಿಮ್ಮ ಮುಂದೆ.
ವಧುವಲ್ಲೂ ಹೊಸಲವಲವಿಕೆ ವಧುವರ ಆಸೆ ಚಡಪಡಿಕೆ ಮದುವೆ ಎಂಬ ಸಂಭ್ರಮಕ್ಕೆ ಹಸಿರು ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೆ ತಂದನ್ನೆ ಆಡಿದೆ ಸಂಭ್ರಮಕ್ಕೆ. ಪೋರ್ಚುಗೀಸರ ಪ್ರತಿನಿಧಿಯು ವಾಯ್ಸ್ರಾಯ್ ಅವರ ಸಂದೇಶವನ್ನು ತಂದಿದ್ದಾರೆ. ಉಲ್ಲಾಳದ ಮಹಾರಾಣಿ ಅಬ್ಬಕ್ಕ ದೇವಿ ಅವರಿಗೆ ವಂದನೆಗಳು. ಈ ಸಂದರ್ಭದಲ್ಲಿ ಪೋರ್ಚುಗೀಸ್ ಸರ್ಕಾರವು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುವುದೇನೆಂದ್ರೆ, ಉಲ್ಲಾಳದ ಕ್ಷೇಮದ ದೃಷ್ಟಿಯಿಂದ ತಾವು ಪೋರ್ಚುಗೀಸರ ಸ್ನೇಹವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕಾಗಿ ಇಲ್ಲಿ ಬೆಳೆದಿರುವ ಎಲ್ಲ ಸಾಂಬಾರು ಪದಾರ್ಥಗಳನ್ನ ನೇರವಾಗಿ ನೀವು ಬೇರೆ ದೇಶಗಳಿಗೆ ಮಾರುವಂತಿಲ್ಲ. ಬದಲಿಗೆ ನಮ್ಮ ಮೂಲಕವೇ ವ್ಯವಹರಿಸಬೇಕು. ಅಷ್ಟೇ ಅಲ್ಲದೆ ನಿಲ್ಲಿಸು. ಯಾರು ನೀವು? ವ್ಯಾಪಾರಕ್ಕಾಗಿ ಬಂದವರು. ನಮಗೆ ಆಜ್ಞೆ ಮಾಡಲು ನೀವೇನು ನಮ್ಮ ಮಹಾರಾಜರೇ, ಒಡೆಯರೇ? ಹೀಗೆ ಬೆದರಿಕೆ ಮಾತುಗಳನ್ನು ಆಡದೆ ನಿಮ್ಮ ಮಿತಿಯಲ್ಲಿ ನೀವಿದ್ದರೆ ಒಳ್ಳೆಯದು ಎಂದು ಆ ನಿಮ್ಮ ವೈಸ್ರಾಯ್ಗೆ ತಿಳಿಸಿ. ನೀವಿನ್ನೋ ನನ್ನ ತುಳುನಾಡಿನ ಹುಲಿಗಳೇ ಎದ್ದೇಳಿ, ನಮ್ಮ ಪರಾಕ್ರಮವನ್ನ ತೋರಿಸುವ ಸಮಯ ಬಂದಿದೆ. ಈ ನೆಲದಲ್ಲಿ ಹುಟ್ಟಿದ ಕಲಿಗಳ ಶೌರ್ಯ ಏನೆಂಬುದನ್ನ ತೋರಿಸೋಣ. ಮಹಾರಾಣಿ ಅಬ್ಬಕ್ಕ ದೇವಿಗೆ, ಮಹಾರಾಣಿ ಅಬ್ಬಕ್ಕ ದೇವಿಗೆ. ಮಹಾರಾಣಿ ಅನರ್ಥವಾಗಿ ಹೋಯ್ತು, ಅನರ್ಥವಾಗಿ ಹೋಯ್ತು. ಮಹಾರಾಣಿ ಅನರ್ಥವಾಗಿ ಹೋಯ್ತು, ಮಹಾರಾಣಿ ಅನರ್ಥವಾಗಿ ಹೋಯ್ತು. ಸಾವಧಾನ, ಗಾಬರಿ ಏಕೆ? ಸ್ಪಷ್ಟವಾಗಿ ಹೇಳು. ಅರೇಬಿಯಾದಿಂದ ಹಿಂದಿರುಗುತ್ತಿದ್ದ ನಮ್ಮ ಹಡಗುಗಳ ಮೇಲೆ ಪೋರ್ಚುಗೀಸರು ಆಕ್ರಮಣ ಮಾಡಿದ್ದಾರೆ. ಏನೋ ಏನೋ ಅಷ್ಟು ಧೈರ್ಯ ಬಂದಿದೆ ಆ ದುರುಳರಿಗೆ? ಒಂದು ಹಡಗನ್ನು ಆಕ್ರಮಿಸಿ ಒಬ್ಬ ನಾವಿಕನನ್ನು ಕೊಂದಿದ್ದಾರೆ ಮಹಾರಾಣಿ, ಕೊಂದಿದ್ದಾರೆ. ಅಲ್ಲದೆ 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 ಆ ದುರಾತ್ಮನು ಮಂಗಳೂರಿನಲ್ಲಿ. ಕ್ಷಮಿಸಬೇಕು ಮಹಾರಾಣಿ, ಕ್ಷಮಿಸಬೇಕು. ಅದು ಲಕ್ಷ್ಮಪ್ಪ ಅರಸರ ಆಶ್ರಯದಲ್ಲಿಯೇ ಬೀಡು ಬಿಟ್ಟಿದ್ದಾರಂತೆ. ಅಮಾತ್ಯರೇ, ನಮ್ಮ ಅನುಮಾನ ನಿಜವಾಗಿ ಹೋಯಿತು. ಮಹಾರಾಣಿ, ಹೀಗೆ ಹೇಳುವೆನೆಂದು ಬೇಸರಿಸಬೇಡಿ.
ನಮ್ಮವರ ದಾಸ್ಯಕ್ಕೆ ವಿದೇಶಿಯರ ಪೌರುಷ ಕಾರಣವಲ್ಲ. ನಮ್ಮಲ್ಲೇ ಒಬ್ಬರ ಬೆನ್ನಿಗೆ ಇನ್ನೊಬ್ಬರು ಚೂರಿ ಹಾಕುವ. ಈಗ ಅದರ ಚರ್ಚೆ ಬೇಡ. ದಂಡ ನಾಯಕರನ್ನು ಬರಹೇಳಿ ಸೈನ್ಯವನ್ನು ಸಜ್ಜುಗೊಳಿಸಲಿ. ಒಂದು ಕ್ಷಣವನ್ನು ವ್ಯರ್ಥಗೊಳಿಸದೆ ಮಂಗಳೂರಿಗೆ ಹೋಗಿ ಆ ದುರಾತ್ಮರನ್ನು ಮೊಟ್ಟ ಹಾಕಬೇಕು. ಮಹಾರಾಣಿ, ಆದರೆ ಲಕ್ಷ್ಮಪ್ಪರಸ ನಾಯಕರು ಹೇಳಿದಷ್ಟು ಮಾಡಿರಿ. ಆಗಲಿ ಮಹಾರಾಣಿ. ಆಳರಸರು ನಾಚಿ ತಲೆಬಾಗುವಂತೆ ಸ್ವಾತಂತ್ರ್ಯದ ಕಹಳೆ ಊದಿ ಸ್ವತಃ ಅಬ್ಬಕ್ಕ ರಾಣಿಯೇ ವೀರಗಚ್ಚೆ ಹಾಕಿ ಸೈನಿಕರೊಂದಿಗೆ ತಾನೂ ಸೈನಿಕಳಾಗಿ ಈ ರೀತಿ ವಿರೋಚಿತವಾಗಿ ಪೋರ್ಚುಗೀಸರೊಂದಿಗೆ ಹೋರಾಡಿದ ರಾಣಿ ಅಬ್ಬಕ್ಕ ತನ್ನವರ ವಿಶ್ವಾಸದ್ರೋಹದಿಂದಾಗಿ ಪೋರ್ಚುಗೀಸರ ಬಂಧನಕ್ಕೆ ಒಳಪಡಬೇಕಾಗುತ್ತದೆ. ಆದರೂ ಜಗ್ಗದ ಹೆದರದ ರಾಣಿ ಅಬ್ಬಕ್ಕ ಜೈಲಿನಿಂದಲೇ ಪೋರ್ಚುಗೀಸರೊಂದಿಗೆ ಹೋರಾಡಿ ವೀರಮರಣ ಹೊಂದಿ ಅಜರಾಮರಳಾಗುತ್ತಾಳೆ. ಇಂದಿಗೂ ಉಳ್ಳಾಲದ ರಾಣಿ ಅಬ್ಬಕ್ಕ ನಿಮ್ಮೆಲ್ಲರ ಮನದಲ್ಲಿ ಅಚ್ಚಳಿಯದೆ ಚಿರಸ್ಥಾಯಿಯಾಗಿ ಉಳಿದಿದ್ದಾಳೆ. ಹದಿನಾರನೇ ಶತಮಾನದ ಶೂರ ರಾಣಿ, ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ಭಯವಿಲ್ಲದ ರಾಣಿ ಅಭಯ ರಾಣಿಯ ಜೀವನದ ಒಂದು ಕಿರು ಪರಿಚಯವನ್ನು ನಾಟಕದ ಮೂಲಕ ತೋರಿಸಿದ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಭಾಗವಹಿಸಿದ ವಿದ್ಯಾರ್ಥಿಗಳು ವಿಶಾಲ್, ವೈಶಾಖ್, ಗಣಿಕಾ, ಪ್ರತಿಜ್ಞಾ ಶೆಟ್ಟಿ, ರೇಷ್ಮಾ, ಇಶಾನಿ, ಸ್ಮಿತಾ, ವೈಷ್ಣವಿರಾವ್, ನಾಗರಾಜ್, ಕಿರಣ್, ಅರ್ಜುನ್, ಕನಿಷ್ಕ್, ವಿಲೋನಪ್ರಿಯ, ಚಿಂತನ್, ಮೌನಿತಾ, ನಿಧಿ, ಪ್ರಿಯಾಂಕ, ಧೀಮಹಿ, ಋತ್ವಿಕ್, ಸುಜನ್, ನಿಹಾಲ್, ಜೀವನ್, ಪ್ರತಿಭಾ, ಧನ್ಯವಾದಗಳು. ಹಾಗೆ ಈ ನಾಟಕವನ್ನು ತರಬೇತಿಗೊಳಿಸಿದ ಶಿಕ್ಷಕಿಯರು ಶ್ರೀಮತಿ ಸವಿತಾ, ಶ್ರೀಮತಿ ಸೌಮ್ಯಲತಾ, ಶ್ರೀಮತಿ ಅರ್ಪಿತಾ, ಶ್ರೀಮತಿ ವೀಣಾ ಹಾಗೂ ಶ್ರೀಮತಿ ಮೀನಾಕ್ಷಿ, ಧನ್ಯವಾದಗಳು. ನಮ್ಮ ಈ ವಿಶೇಷ ಮಕ್ಕಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರದರ್ಶನ ನೀಡಿದ್ದಾರೆ. ಇಡೀ ಸಮೂಹಕ್ಕೆ ಜೋರಾದ ಚಪ್ಪಾಳೆ. जनगण मन अधिनायक जय हे भारत भाग्य विदाता
ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ ಗಾಹೆ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿದಾತಾ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ बोलो भारत माता की बोलो भारत माता की बोलो भारत माता की जय हिंद।